ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ನರಸಿಂಹೋಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ಮೃತಿ ಅಸ್ತು ಭಗವತ್ಕಾರ್ಯಸಾಧಕಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಧ್ರುವಾದಿಧ್ವಾಂತರವೇ ವೈಷ್ಣವೇಂದೀವರೆಂದಿವೆ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಳವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲಗುಣನಿಧಿಃ ಸರ್ವದೋಷವ್ಯಪೇತಾ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತ್ ತನ್ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಕುಂತಿದೇವಿಯ ಸ್ತೋತ್ರ. ಕುಂತಿದೇವಿ ತಾನು ಜೀವನದಲ್ಲಿ ಅನೇಕ ದುಃಖಗಳನ್ನು ಪಟ್ಟಿದ್ದನ್ನು ನೆನಪಿಸ್ಕೋತಾ ಇದ್ದಾರೆ. ತತ್ಪೂರ್ವದಲ್ಲಿ ಕುಂತಿದೇವಿ ಆ ದೇವಕಿ ಅವರು ಏನು ಕಷ್ಟಪಟ್ಟಿದ್ರು, ಪುತ್ರಗಳ ಮಕ್ಕಳನ್ನು ಕಳ್ಕೊಂಡು ಆ ಒಂದು ದುಃಖವನ್ನು ಕೂಡ ಸ್ಮರಿಸ್ತಾ, ಅಂದರೆ ಇದರಿಂದ ಏನು ಸೂಚಿತವಾಗ್ತದೆ ಹಾಗೆಂದರೆ ಕಷ್ಟ ಎನ್ನತಕ್ಕದ್ದು ದೇವಕಿಗೂ ಇರುತ್ತದೆ, ಕುಂತಿದೇವಿಗೂ ಇರುತ್ತದೆ, ಅದೇ ಥರ ನಮಗೂ ಇರುತ್ತದೆ. ಕಷ್ಟ ಎಲ್ಲರಿಗೂ ಸಾಮಾನ್ಯ ಅದು. ಯಾಕೆ ಜೀವನದಲ್ಲಿ ಪರಮಾತ್ಮ ದುಃಖವನ್ನು ಯಾಕೆ ಕೊಡ್ತಾನೆ ಹಾಗೆಂದರೆ ಕೇವಲ ಸುಖ ಇದು ಬಿಟ್ಟರೆ ನಾವು ಸಾಧನೆ ಮಾಡಲ್ಲ. ನಮ್ಮನ್ನು ಸಾಧನೆ ಮಾರ್ಗದಲ್ಲಿ ಪ್ರವೃತ್ತಿಗೊಳಿಸುವುದಕ್ಕಾಗಿ ಪರಮಾತ್ಮ ಇಟ್ಟುಕೊಂಡಿರುವ ಒಂದು ಆಯುಧ ಅಂತ ಹೇಳ್ಬೋದು. ಒಂದು ಆಯುಧ ಅದು ದುಃಖ ಹಾಗೆ ಅಂತ. ಇಲ್ಲದಿದ್ದರೆ ಬಗ್ಗುವವರಲ್ಲ ನಾವು. ಇದೇ ಚೆನ್ನಾಗಿದೆ, ಇಲ್ಲೇ ಇದ್ದುಬಿಡೋಣ, ಇನ್ನು ಯಾಕೆ ಕಂಫರ್ಟ್ ಝೋನ್ ಅಂತ ಹೇಳ್ತಾರೆ ನೋಡಿ. ಕಂಫರ್ಟ್ ಝೋನಲ್ಲಿ ಇದ್ದು ಅಭ್ಯಾಸ ಮಾಡಿಕೊಂಡವರು ನಾವು. ಸ್ವಲ್ಪವೂ ಕೂಡ ಮುಂದೆ ಪ್ರವೃತ್ತಿ ಮಾಡೋಣ ಎನ್ನುವ ಬುದ್ಧಿ ಸಾಮಾನ್ಯವಾಗಿ ಇರೋದಿಲ್ಲ. ಅದರಿಂದ ಪರಮಾತ್ಮ ಕಷ್ಟಗಳನ್ನು ಕೊಡ್ತಾನೆ. ಅಷ್ಟು ಮಾತ್ರ ಅಲ್ಲ, ದೇವರು ಏನೋ ಕಷ್ಟ ಕೊಡ್ತಾನೆ ನಾವು ತಿಳಿಬಾರ್ದು. ದೇವರು ನಾವು ಮಾಡಿದ್ದನ್ನೇ ನಮಗೆ ಕೊಡ್ತಾನೆ. ಮುಖ್ಯವಾಗಿ ಈ ಕಷ್ಟಕಾಲ ಬಂದಾಗ ನಾವು ಗ್ರಹಗಳನ್ನು ಬೈಯೋದುಂಟು. ಏನೋ ಶನಿಕಾಟ ಶುರುವಾಗಿಬಿಟ್ಟಿದೆ 7.7 ಅಂತ ಶನೈಶ್ಚರನೇ ಬೈದು ಬಿಡೋದು. ಹಂಗೆ ಮಾಡಬಾರ್ದು. ಆ ಗ್ರಹಗಳು ಏನು ಮಾಡ್ತವೆ, ನಮಗೆ ದುಃಖ ಕೊಡುವ ಕಾಲ ಇದು ಅಂತ ಆ ಕಾಲವನ್ನು ಸೂಚನೆ ಮಾಡ್ತವೆ ಅಷ್ಟೇ. ಈ ಕಾಲದಲ್ಲಿ 7.7 ಬರ್ತಾ ಇದೆ, ನಮಗೆ ದುಃಖ ಬರುವ ಸಮಯ ಹಾಗೆ ಅಂತ ಸೂಚನೆ ಮಾಡ್ತಾರೆ ಅಷ್ಟೇ ಹೊರತು ಶನಿಯೇ ಕಾಟ ಕೊಡೋದಿಲ್ಲ. ಅದರಿಂದ ಶನಿಯೆಲ್ಲ ಒಳ್ಳೆಯ ದೇವತೆಗಳು ಅವರೆಲ್ಲ. ಅದರಿಂದ ಯಾವ ದೇವತೆಯನ್ನು ನಾವು ಬೈಯುವಂತೆ ಇಲ್ಲ. ನಾವು ಮಾಡಿದ್ದು ನಮಗೆ ಬರ್ತದೆ ಅಷ್ಟೇ. ನಾವು ಮಾಡಿದ್ದು ನಮಗೆ ಬರ್ತದೆ. ಇನ್ನೊಬ್ಬರು ಮಾಡಿದ್ದನ್ನು ಆಕಸ್ಮಿಕವಾಗಿಯೂ ಕೂಡ ದೇವರು ನಮಗೆ ಕೊಡೋದಿಲ್ಲ.
ಇನ್ನು ತಂದೆ ತಾಯಿಯರ ದೋಷ ಬೇಕಾದ್ರೆ ಮಕ್ಕಳಿಗೆ ಹೇಳ್ಬೋದು, ತಂದೆ ತಾಯಿಯರ ದೋಷ ಮಕ್ಕಳಿಗೆ ಬರುತ್ತದೆ ಅಂತ ಮಹಾಭಾರತದಲ್ಲೂ ಇದೆ ನೋಡಿ. ಇದು ಒಂದು ಸಾಕ್ಷಿ. ಏನು, ಈ ಧೃತರಾಷ್ಟ್ರ ತಾನು ಹುಟ್ಟಿದ ನೋಡಿ, ತಾನು ಹುಟ್ಟಿದಾಗ ಏನಾಯಿತು, ಸತ್ಯವತಿಗೆ ಮತ್ತು ಶಂತನುವಿಗೆ ಇಬ್ಬರು ಮಕ್ಕಳು, ವಿಚಿತ್ರ ವೀರ್ಯ, ಚಿತ್ರಾಂಗದ ಹಾಗೆ ಅಂತ. ಚಿತ್ರಾಂಗದ ಅವನು ಮತ್ತೊಂದು ಚಿತ್ರಾಂಗದ ಎನ್ನುವ ಗಂಧರ್ವನ ಜೊತೆಗೆ ಯುದ್ಧ ಮಾಡಿ ಹೆಸರಿನ ಜಗಳ. ನಿನ್ನ ಹೆಸರು ಚಿತ್ರಾಂಗದ, ನನ್ನ ಹೆಸರು ಚಿತ್ರಾಂಗದ, ನೀನು ಹೆಸರನ್ನು ಬದಲಾವಣೆ ಮಾಡಿಕೋ ಅಂತ ಅವನು, ಇಲ್ಲ ನಮ್ಮ ತಂದೆ ಇಟ್ಟದ್ದು ನಾನು ಬದಲಾವಣೆ ಮಾಡಿಕೊಳ್ಳಿಲ್ಲ ಅಂತ ಇವನು. ಪರಸ್ಪರ ಕಲಹ ಮಾಡಿಕೊಂಡು ಈ ಭೂಲೋಕದಲ್ಲಿ ಇದ್ದ ಶಂತನುವಿನ ಮಗನಾದ ಚಿತ್ರಾಂಗದ ಸತ್ತ. ಇನ್ನು ವಿಚಿತ್ರ ವೀರ್ಯ, ಅವನಿಗೆ ಭೀಷ್ಮರು ಅಂಬಿಕಾ ಅಂಬಾಲಿಕಾ ಅಂತ ಇಬ್ಬರು ಹೆಣ್ಣುಮಕ್ಕಳನ್ನು, ಕಾಶಿರಾಜನ ಮಕ್ಕಳು, ಅವರನ್ನು ತಂದು ಮದುವೆ ಮಾಡಿಸ್ತಾರೆ. ಅವರ ಜೊತೆಗೆ ಅತೀ ಭೋಗ, ಸ್ತ್ರೀಭೋಗದಲ್ಲಿ ಮುಳುಗಿದವನಾಗಿ ಅವನು ಕೂಡ ಸತ್ತ, ಕ್ಷಯರೋಗ ಬಂದು ಸತ್ತ ಹಾಗೆ ಅಂತ ಹೇಳ್ತಾರೆ. ಇನ್ನು ಯಾರೂ ಇಲ್ಲ, ಹಸ್ತಿನಾವತಿ ಇಡೀ ಭೂಮಂಡಲದ ಆಧಿಪತ್ಯ, ರಾಜನ ಸ್ಥಾನದಲ್ಲಿ ಯಾರೂ ಇಲ್ಲ. ಹಂಗಾಗಬಾರ್ದು. ಹಂಗಾಗಿಬಿಟ್ರೆ ಏನಾಗ್ತದೆ, ರಾಜರು ಇಲ್ಲದೇ ಇರುವಾಗ ಅಧರ್ಮ ತಾಂಡವ ಆಡುತ್ತದೆ. ಅದಕ್ಕಾಗಿ ಸತ್ಯವತಿ ಏನು ಮಾಡಿದರು, ತನ್ನ ಮಗ ವೇದವ್ಯಾಸರನ್ನು ಸ್ಮರಿಸಿಕೊಂಡಾಗ ವೇದವ್ಯಾಸರು ಬಂದು ಅಂಬಿಕಾ ಅಂಬಾಲಿಕಾದಲ್ಲಿ ಹುಟ್ಟಿದವರೇ ಈ ಧೃತರಾಷ್ಟ್ರ ಮತ್ತು ಪಾಂಡು ಹಾಗೆ ಅಂತ. ವೇದವ್ಯಾಸರು ಬಂದಾಗ ಹೇಳಿದರು, ಸತ್ಯವತಿ ದೇವಿ ಪ್ರಾರ್ಥನೆ ಮಾಡ್ತಾರೆ, ಇಬ್ಬರು ಸತ್ತೋಗಿಬಿಟ್ಟಿದ್ದಾರೆ, ಈ ಭೀಷ್ಮನನ್ನು ಮದುವೆ ಮಾಡ್ಕೋ, ರಾಜ್ಯಭಾರ ನೀನೇ ಮಾಡು ಹಾಗೆ ಅಂತ ಹೇಳಿದರೆ, ಇಲ್ಲ ನಾನು ಪ್ರತಿಜ್ಞೆ ಮಾಡಿಬಿಟ್ಟಿದ್ದೀನಿ, ನಾನು ಮದುವೆಯೂ ಆಗಲ್ಲ, ರಾಜ್ಯವನ್ನು ಕೂಡ ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ರಾಜರಿಲ್ಲದೆ ದೇಶ ತೊಂದರೆ ಆಗ್ತದೆ, ಅದರಿಂದ ಈ ಅಂಬಾಲಿಕಾದಲ್ಲಿ ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಉತ್ಪಾದನೆ ಮಾಡಬೇಕು ಅಂತ ಕೇಳಿಕೊಂಡಾಗ ವೇದವ್ಯಾಸರು ಹೇಳ್ತಾರೆ, ನೋಡಮ್ಮ ಮಾಡ್ತೀನಿ, ಆದರೆ 1 ವರ್ಷ ಕಾಲ ಇವರು ವೈಷ್ಣವ ವ್ರತವನ್ನು ಆಚರಿಸಬೇಕು, ವೈಷ್ಣವ ವ್ರತವನ್ನು ಆಚರಿಸಬೇಕು. ಆಗ ಅವರಲ್ಲಿ ಏನಾಗ್ತದೆ, ಲಕ್ಷ್ಮಿಯ ಸನ್ನಿಧಾನ ಬರುತ್ತದೆ. ಲಕ್ಷ್ಮಿಯನ್ನು ಬಿಟ್ಟು ಈ ಲೋಕ ಬಿಟ್ಟುಬಿಡು, ಆ ದೇವಲೋಕದಲ್ಲೂ ಕೂಡ ಯಾವ ಸ್ತ್ರೀಯೂ ಕೂಡ ನನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಭೂಲೋಕವು ಬಿಟ್ಬಿಡೋಣ, ಭೂಲೋಕದ ಸ್ತ್ರೀಯರಲ್ಲ, ದೇವಲೋಕದ ಸ್ತ್ರೀಯರು ಕೂಡ ನನ್ನನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಇವರು ಮನುಷ್ಯ ಸ್ತ್ರೀ, ಇವರೆಲ್ಲ ಇವರ ಜೊತೆಗೆ ಮಕ್ಕಳನ್ನು ಪಡೆಯೋದು ಆಗೋದೇ ಇಲ್ಲ, ಲಕ್ಷ್ಮೀದೇವಿಯ ಸನ್ನಿಧಾನ ಬರಬೇಕು, ಅದರಿಂದ ನಾನು ಇವರ ಜೊತೆಗೆ ಮಕ್ಕಳನ್ನು ಪಡೆಯೋದಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ, 1 ವರ್ಷ ವ್ರತ ಮಾಡಬೇಕು ಅಂತ ಹೇಳಿದಾಗ ಸತ್ಯವತಿ ಹೇಳ್ತಾರೆ, ಅಷ್ಟರ ತನಕ ರಾಜ್ಯ ನಡೆಸೋದು ಯಾರು ಹಾಗೆ ಅಂತ. ಆಯಿತು ಅಂತ ತಾಯಿಯ ಮಾತು ಬೆಲೆ ಕೊಡಬೇಕು ಅಂತ ಹೇಳಿ ವೇದವ್ಯಾಸರು ಏನು ಮಾಡಿದರು, ಆಯಿತು ಅಂತ ನಾನು ಒಂದು ಘೋರ ರೂಪದಲ್ಲಿ ಬರ್ತೇನೆ, ಭಯಂಕರ ರೂಪ ತೊಟ್ಟುಕೊಂಡು ನಾನು ಬರ್ತೇನೆ, ಅದನ್ನು ಸಹನೆ ಮಾಡಿದರೆ ಇವರಿಗೆ ಒಳ್ಳೆ ಮಕ್ಕಳು ಆಗ್ತದೆ ಹಾಗೆ ಅಂತ ಹೇಳಿದಾಗ ಆಯಿತು ಅಂತ ಅಂಬಾಲಿಕಾ ಮೊದಲು ಅಂಬಿಕಾ ಹೋಗ್ತಾಳೆ. ವೇದವ್ಯಾಸರು ಭಯಂಕರ ರೂಪದಲ್ಲಿ ಬರ್ತಾರೆ. ಅವರನ್ನು ನೋಡಿದ ಕೂಡಲೇ ಅಂಬಿಕಾ ಏನು ಮಾಡಿಬಿಟ್ಲು, ಕಣ್ಣು ಮುಚ್ಚಿಬಿಟ್ಲು. ಅದರಿಂದ ಹುಟ್ಟಿದ ಮಗುವೇ ಧೃತರಾಷ್ಟ್ರ, ಹುಟ್ಟಿದಾಗಲೇ ಕುರುಡನಾಗಿ ಹುಟ್ಟಿದ ಹಾಗೆ ಅಂತ ನೋಡಿ. ತಂದೆ ತಾಯಿಯರ ದೋಷ ಮಕ್ಕಳಿಗೆ ಹೇಗೆ ಬರುತ್ತದೆ ನೋಡಿ. ಅದರಿಂದ ಅವನಿಗೂ ಅಂಥ ಒಂದು ಪ್ರಾರಬ್ಧ ಇತ್ತು, ಕಣ್ಣು ಕಳ್ಕೊಳ್ಳುವ ಒಂದು ಪ್ರಾರಬ್ಧ ಇತ್ತು. ಅದೇ ಥರ ಮತ್ತೆ ಒಳ್ಳೆಯ ಬಲವೀರ್ಯನ ಉಳ್ಳ ಮಗುವೇ ಆದ ಧೃತರಾಷ್ಟ್ರ, ಆದರೂ ಕೂಡ ಕುರುಡ ಹೇಗೆ ರಾಜ್ಯ ಪರಿಪಾಲನೆ ಮಾಡ್ತಾನೆ. ಅದರಿಂದ ಸತ್ಯವತಿ ಮತ್ತೆ ಕೇಳಿದಳು, ಈ ಸಲ 2ನೇ ಸೊಸೆ ಅಂಬಾಲಿಕಾವನ್ನು ಕಳಿಸ್ತೇನೆ ಹಾಗೆ ಅಂತ ಹೇಳಿದಾಗ ಆಯಿತು ಅಂತ ವೇದವ್ಯಾಸರು ಹೋಗ್ತಾರೆ. ಅವರು ಕೂಡ ಮತ್ತೆ ಘೋರವಾದ ರೂಪವನ್ನು ತೆಗೆದುಕೊಂಡಾಗ ಕಣ್ಣು ಮುಚ್ಚಿಲ್ಲ, ಅಂಬಾಲಿಕಾ ಕಣ್ಣು ಮುಚ್ಚಿಲ್ಲ. ಯಾಕೆ ಗೊತ್ತಾಗಿದೆ, ಕಣ್ಣು ಮುಚ್ಚಿದರೆ ಹುಟ್ಟಿದ ಮಗು ಕುರುಡಾಗಿ ಮುಟ್ಟದಾನೆ ಅಂತ ಕಣ್ಣು ಮುಚ್ಚಿಲ್ಲ. ಆದರೂ ಕೂಡ ಆ ಘೋರವಾದ ರೂಪವನ್ನು ನೋಡಿ ಸಹನೆ ಮಾಡಲಿಕ್ಕಾಗಲಿಲ್ಲ, ಮೈಯೆಲ್ಲ ಬಿಳಿಚೋಯ್ತಂತೆ. ಅದರಿಂದ ಹುಟ್ಟಿದ ಮಗು ಪಾಂಡು ಅಂತ ನೋಡಿ. ಅವನ ಹೆಸರು ಪಾಂಡು, ಅವನ ಮೈ ಬಣ್ಣವೂ ಪಾಂಡು, ಮೈಯೆಲ್ಲ ಬಿಳಿ ಚರ್ಮ ಬಂದೋಯ್ತು ಅವನು. ಯಾಕೆ? ತಾಯಿಯ ದೋಷ. ದೇವರನ್ನು ಹೇಗೆ ಉಪಾಸನೆ ಮಾಡಬೇಕೋ ಹಾಗೆ ಉಪಾಸನೆ ಮಾಡಬೇಕು. ತುಂಬ ಜನ ಹೇಳೋದುಂಟು, ನರಸಿಂಹದೇವರು ಉಗ್ರ ರೂಪರೇ ಆಗೋದಿಲ್ಲ ಹಾಗೆ ಅಂತ. ಆಗ ಚಿಂತನೆ ಮಾಡಬೇಡಿ ಅಂತಾರೆ.
ನರಸಿಂಹದೇವರು ಯಾರಿಗೆ ಉಗ್ರ? ಉಗ್ರ ಕೆಲಸ ಉಗ್ರರಿಗೆ ದೇವರು ಉಗ್ರ, ಸಜ್ಜನರಿಗೆ ದೇವರು ಶಾಂತಮೂರ್ತಿಯೇ. ವೇದವ್ಯಾಸರು ಯದ್ಯಪಿ ಶಾಂತಮೂರ್ತಿ, ಲೋಕದಲ್ಲಿ ಶಾಂತಮೂರ್ತಿ ಅಂತ ಪ್ರಸಿದ್ಧ, ಆದರೂ ಅಂಬಿಕಾ ಅಂಬಾಲಿಕಾಗೆ ನೋಡಿ ಉಗ್ರ ರೂಪವಾಗಿ ಕಾಣಿಸ್ಕೊಂಡ್ರು. ಯಾಕೆ? ಅದಕ್ಕೆ ಹೇಳಿದ್ದು ವೇದವ್ಯಾಸರು ಮೊದಲೇ ಹೇಳಿದರು, ಲಕ್ಷ್ಮಿಯ ಸನ್ನಿಧಾನ ಬರಬೇಕು, ಇಲ್ಲದಿದ್ದರೆ ಇಂಥ ಒಂದು ದುರಂತಗಳು ಆಗುತ್ತದೆ ಹಾಗೆ ಅಂತ. ಈ ರೀತಿಯಾಗಿ ತಂದೆ ತಾಯಿಯರ ದೋಷ ಮಕ್ಕಳಲ್ಲಿ ಬರುವ ಸಂಭಾವನೆ ಇದೆ. ಅದೇ ರೀತಿಯಾಗಿ ಕುಂತಿದೇವಿಗೆ ಏನು ತೊಂದರೆ ಆಯಿತು? ಅವಳಿಗೆ ಯಾಕೆ ಎಷ್ಟೊಂದು ಕಷ್ಟಗಳು ಬರಬೇಕು ಹಾಗೆಂದರೆ ಅದಕ್ಕೆ ಹೇಳ್ತಾರೆ, ಸುವಿಧಿಯಂತೀರ್ಥ ಸ್ವಾಮಿಗಳು ಹೇಳ್ತಾರೆ ಈ ಮಾತನ್ನು. ಅವರು ಕುಂತಿದೇವಿ ಪಾಂಡುರಾಜನಿಂದ ಮಕ್ಕಳನ್ನು ಪಡೆದಿದ್ದಿಲ್ಲ, ಬೇರೆ ದೇವತೆಯಿಂದ ಮಕ್ಕಳನ್ನು ಪಡೆದಿದ್ದರು. ಉತ್ತಮ ದೇವತೆಯೇ ಆದರೂ ಕೂಡ ಪರಪುರುಷ ಅಂತ ಆಗ್ತಾರೆ ನೋಡಿ, ಬೇರೆ ಪುರುಷರ ಒಂದು ಸಂಬಂಧದಿಂದ ಮಕ್ಕಳನ್ನು ಪಡೆದಿದ್ದರಿಂದ ಅವರಲ್ಲಿ ಒಂದು ರೀತಿಯಾದ ನ್ಯೂನತೆ ಇದ್ದೇ ಇದೆ ಹಾಗೆ ಅಂತ ಗುರುಗಳು ಹೇಳಿದ್ದಾರೆ. ಆ ದೃಷ್ಟಿಯಿಂದಲೂ ಕೂಡ ಕುಂತಿದೇವಿಯ ಜೀವನದಲ್ಲಿ ನೋಡಿದರೆ ಅನೇಕ ದುರಂತಗಳನ್ನು ನಾವು ಕಾಣ್ತೀವಿ. ಪಾಂಡವರಲ್ಲೂ ಕೂಡ ಅಂಥದ್ದೇ ಒಂದು ದುರಂತವನ್ನು ಕಾಣ್ತೀವಿ. ಆದರೂ ಕೂಡ ಆ ಕಷ್ಟಗಳು ಬಂದರೂ ಕೂಡ ಏನಾಗಬಾರ್ದು, ವಿಚಲಿತರಾಗಬಾರ್ದು. ಧರ್ಮ ಮಾರ್ಗದಿಂದ ಆಗಲಿ ಶಾಸ್ತ್ರ ಮಾರ್ಗದಿಂದ ಆಗಲಿ ಪಾಂಡವರು ಎಂದಿಗೂ ಕೂಡ ತಪ್ಪು ಹೆಜ್ಜೆ ಇಟ್ಟಿಲ್ಲ ನೋಡಿ. ಏನೇ ಇದ್ದರೂ ಕೃಷ್ಣನ ಮಾರ್ಗದರ್ಶನದಲ್ಲಿ ನಡ್ಕೊಂಡು ಅವರು ಮುಂದೆನೇ ಹೋಗಿದ್ದಾರೆ, ಕೃಷ್ಣನ ಪರಮ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಹಾಗೆ ಅಂತ. ಅದರಿಂದ ಇದು ನಮಗೆಲ್ಲ ಒಂದು ಪಾಠ. ಇದು ನಮಗೂ ಕೂಡ ಜೀವನದಲ್ಲಿ ಕಷ್ಟ ಬಂದೇ ಬರ್ತದೆ. ಅದು ಯಾರ್ದೋ ಕಷ್ಟ ಅಂತ ನಾವು ತಿಳಿಬಾರ್ದು. ಯಾರು ಮಾಡಿದ್ದಕ್ಕೆ ಶಿಕ್ಷೆಯದು, ನಾವು ಮಾಡಿದ್ದಕ್ಕೆ ಶಿಕ್ಷೆಯದು. ಅದರಿಂದ ಬೇರೆಯವರನ್ನ ಬೆಟ್ಟು ತೋರಿಸೋದು ಬೇಡ ಅಂತ ಅದರ ಅಭಿಪ್ರಾಯ. ಈ ರೀತಿಯಾಗಿ ಕುಂತಿದೇವಿ ತಾನು ಹೇಳ್ತಾಳೆ, ಆ ದೇವಕಿಗೆ ಮಕ್ಕಳಿಂದ ಆದ ಕಷ್ಟ ಅದು ಹೇಳಿ ಕೇಳಿ ಸಾಧ್ಯ ಇಲ್ಲ. ಹುಟ್ಟಿದಾಗಲೇ 6 ಜನ ಮಕ್ಕಳನ್ನು ಕಳ್ಕೊಂಡ್ರೂ ಕೂಡ ಸ್ವಾಮಿ ಕೃಷ್ಣ ನಿನ್ನ ಅನುಗ್ರಹದಿಂದ ಜೀವನದಲ್ಲಿ ಏನಾದ್ರು ಸಂತೋಷವನ್ನು ಕಂಡ್ಲು ಹಾಗೆ ಅಂದರೆ, ಆ ದೇವಕಿ ಕಂಡಿದ್ರು ಹಾಗೆ ಅಂದರೆ ಅದು ನಿನ್ನ ಅನುಗ್ರಹದಿಂದ ಅಷ್ಟೇ. ಅದೇ ರೀತಿಯಾಗಿ ಹೇಗೋ ದೇವಕಿ ವಿಚಾರದಲ್ಲಿ ಹೇಗೆ ನೀನೇ ಕಾರಣನಾಗಿದ್ದೀಯೋ ಸುಖಕ್ಕೆ, ಅದೇ ರೀತಿಯಾಗಿ ನಮ್ಮ ಜೀವನದಲ್ಲೂ ಈ ಮಕ್ಕಳು ಭಾರಿ ದುಃಖವನ್ನು ಪಟ್ಟಿದ್ದಾರೆ. ನನ್ನ ಮಕ್ಕಳು ಪಾಂಡವರು ಭಾರಿ, ಯಾರಿಗೂ ಅಷ್ಟೇ, ಮಕ್ಕಳು ದುಃಖದಲ್ಲಿ ಇದ್ದರೆ ತಂದೆ ತಾಯಿಯರಿಗೆ ಅದರ ಸಹನೆ ಆಗೋದಿಲ್ಲ. ಮಕ್ಕಳು ಸೌಖ್ಯವಾಗಿದ್ದರೆ ತಂದೆ ತಾಯಿಯರು ಸಂತೋಷ ಪಡ್ತಾರೆ ಹಾಗೆ ಅಂತ. ಈ ಪಾಂಡವರ ಈ ಗೋಳನ್ನು ನೋಡಿದರೆ, ದುಃಖವನ್ನು ನೋಡಿದರೆ ನನ್ನಿಂದ ಸಹನೆ ಮಾಡಲಿಕ್ಕಾಗಿಲ್ಲ. ಆದರೂ ಕೂಡ ನಾನೇನು ಮಾಡಲಿಕ್ಕಾಗ್ತಾ ಇತ್ತು? ನಾನು ಸ್ವಾಮಿ ನಿನ್ನ ಸ್ಮರಣೆ, ನಿನ್ನ ಸ್ತೋತ್ರ ಮಾಡಲಿಕ್ಕಾಯಿತು ಅಷ್ಟೇ, ನೀನೇನು ಮಾಡಲಿಕ್ಕಾಗಿಲ್ಲ. ನೀನು ಮಾಡಿದ ಅನುಗ್ರಹ ಮಾತ್ರ ಪರಮಾವಧಿ ಅನುಗ್ರಹ ನೀವು ಮಾಡಿದಿ ಹಾಗೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ನಮ್ಮ ಜೀವನದಲ್ಲೂ ಕಷ್ಟಗಳು ಬರಬಹುದು, ಕೃಷ್ಣನಿಗೆ ಮೊರೆ ಹೋಗಬೇಕು. ಕೃಷ್ಣನಿಗೆ ಮೊರೆ ಹೋದರೆ ನಮ್ಮ ದುಃಖಗಳು ಪರಿಹಾರ ಆಗ್ತದೆ ಎಂಬುದಕ್ಕೆ ಇದೆಲ್ಲ ಒಂದು ನಿದರ್ಶನ. ಏನಾಯಿತು ಹಾಗೆಂದರೆ, ವಿಷಾನ್ ಮಹಾಗ್ನೇಹೆ ಪುರುಷಾದ ದಂಶನಾತ್ ಅಸತ್ಸಭಾಯ ವನವಾಸ ಕೃಚ್ರತಃ ಮೃದೇನೇಕ ಮಹಾರಥಾಸ್ತ್ರತೋ ದ್ರೌಣ್ಯಸ್ತ್ರತಶ್ಚಾಸ್ಮ ಹರೇಭಿರಕ್ಷಿತಾ ಹಾಗೆ ಅಂತ ಸ್ತೋತ್ರ. ನಾವು ಹಿಂದೆನೇ ನೋಡಿದ್ದೀವಿ, ಪಾಂಡವರು ಹುಟ್ಟಿದ್ದೆಲ್ಲ ದೇವತೆಗಳ ಒಂದು ಅಪ್ಪಣೆಯನ್ನು ಪಡೆದು ಆ ಬದರಿಕಾಶ್ರಮದಲ್ಲಿ ಪಾಂಡುಕೇಶ್ವರ ಅಂತ ಏನಿದೆ ಆ ಜಾಗದಲ್ಲೇ ಪಾಂಡುರಾಜ ತಪಸ್ ಮಾಡ್ತಾ ಕುಂತಿದೇವಿ ಮಕ್ಕಳನ್ನು ಪಡೆದಿದ್ದರು ಹಾಗೆ ಅಂತ. ಒಬ್ಬರೇ ದೇವತೆಗಳನ್ನು ಕರೀತಾರೆ, ಯಮರಾಜನನ್ನು, ವಾಯುದೇವರನ್ನು, ಇಂದ್ರದೇವರನ್ನು, ಅಶ್ವಿನಿ ದೇವತೆಗಳನ್ನು ಮಾದ್ರಿದೇವಿ ಕರೀತಾರೆ. ಈ ರೀತಿಯಾಗಿ ಪಾಂಡವರ ಜನನ ಆಯಿತು ಅಂತ ನೋಡಿದ್ದೀವಿ. ತದನಂತರ ಪಾಂಡುರಾಜ ಸತ್ತೋಗ್ತಾನೆ. ತದನಂತರ ಋಷಿಗಳೆಲ್ಲ ಕರೆದುಕೊಂಡು ಇಲ್ಲಿಗೆ ಬರ್ತಾರೆ. ಹಸ್ತಿನಾವತಿಗೆ ಬಂದರೆ ದುರ್ಯೋಧನನ ಉಪಟಳ ಸುಮ್ಮನೆ ಇಲ್ಲ. ಆ ಭೀಮಸೇನ ದೇವರ ಪರಾಕ್ರಮ ಭಾರೀ ಅದ್ಭುತ ಇತ್ತು. ಭೀಮಸೇನ ದೇವರಂದರೆ ಅಲರ್ಜಿ ದುರ್ಯೋಧನನಿಗೆ, ಚಿಕ್ಕ ವಯಸ್ಸಿನಿಂದಲೇ ಅಲರ್ಜಿ. ಇಲ್ಲಿ ಪಾಂಡವರ ಜನ್ಮವನ್ನು ಹೇಳಿದ್ದಾರೆ. ಅದೇ ರೀತಿಯಾಗಿ ಕೌರವರ ಜನ್ಮವನ್ನು ಕೂಡ ನಾವು ನೋಡಬೇಕು. ಆ ಗಾಂಧಾರಿ ಧೃತರಾಷ್ಟ್ರ ಅವನು ಕುರುಡ,
ಅವನಿಗೆ ಭೀಷ್ಮರು ಸುಬಲ ದೇಶದ ಮಗಳು, ಸುಬಲ ದೇಶದ ರಾಜನ ಮಗಳು ಗಾಂಧಾರಿಯನ್ನು ತಂದು ಮದುವೆ ಮಾಡ್ತಾರೆ. ಅವಳು ಕೂಡ ತನ್ನ ಪತಿಗೆ ಕಣ್ಣಿಲ್ಲ, ನನಗೆ ಯಾಕೆ ಕಣ್ಣು ಅಂತ ಕಣ್ಣಿನಲ್ಲಿ ಬಟ್ಟೆಯನ್ನು ಕಟ್ಟಿಕೊಂಡು ಪತಿವ್ರತ ಸ್ತ್ರೀಯರು ಮಹಾಪುಣ್ಯವನ್ನು ಸಂಪಾದನೆ ಮಾಡಿದರು ಅವರು ಗಾಂಧಾರಿ. ಆದರೆ ಆ ಗರ್ಭವನ್ನು ಧರಿಸಿದ್ದಾರೆ, ಎಷ್ಟೋ ವರ್ಷಗಳಾಯಿತು, ಆದರೂ ಮಕ್ಕಳೇ ಹುಟ್ಟಿಲ್ಲವಂತೆ. ಗರ್ಭಧಾರಣೆ ಒಳಗೆ ಗರ್ಭದಲ್ಲೇ ಮಗು ಕೂತಿದೆ. ಆದರೆ ಆ ಸಂದರ್ಭದಲ್ಲಿ ಏನಾಯಿತು, ಪಾಂಡುರಾಜ ಕುಂತಿದೇವಿ ಹತ್ರ ಯಮದೇವರ ಮೂಲಕ ಒಂದು ಮಗುವನ್ನು ಪಡೆದಿದ್ದಾನೆ ಎಂಬ ಒಂದು ಸುದ್ದಿ ಗಾಂಧಾರಿಗೆ ಗೊತ್ತಾಯಿತು. ಆ ರಾಜರ ಒಂದು ಕ್ರಮ ಇದೆ, ಕ್ಷತ್ರಿಯರ ಒಂದು ಕ್ರಮ, ಅದು ಯಾರು ಜ್ಯೇಷ್ಠನಾಗಿ ಹುಟ್ಟುತ್ತಾನೋ ಅವನಿಗೆ ರಾಜ್ಯ ಸಿಗ್ತದೆ ಹಾಗೆ ಅಂತ ಒಂದು ನಿಯಮ ಇದೆ. ಆ ನಿಯಮಕ್ಕೆ ತಕ್ಕಂತೆ ತನ್ನ ಮಗ ಧೃತರಾಷ್ಟ್ರನ ಮಗ ರಾಜನಾಗಬೇಕಾಗಿತ್ತು. ಆದರೆ ಈ ಗರ್ಭಧಾರಣೆ ಆಗಿದೆ, ಗರ್ಭ ಬೆಳೆದಾಗಿದೆ, ಪ್ರಸವ ಕಾಲ ಬಂದಾಗಿದೆ, ಪ್ರಸವ ಕಾಲ ಮೀರಿ ಹೋಗಿದೆ, ಎಷ್ಟೋ ವರ್ಷಗಳ ಕಾಲ ಆಗಿ ಹೋಗಿಬಿಟ್ಟಿದೆ, ಆದರೂ ಕೂಡ ಮಗು ಹುಟ್ಟಲಿಲ್ಲ. ಏನು ಮಾಡಬೇಕು? ಅಷ್ಟೇ ಸಂದರ್ಭದಲ್ಲಿ ಏನಾಯಿತು, ಕುಂತಿಗೆ ಯುಧಿಷ್ಠಿರ ಹುಟ್ಟಿದ್ದಾನೆ ಹಾಗೆ ಅಂತ ಸುದ್ದಿ ಕೇಳಿತು. ಅವಳಿಗೆ ಹೊಟ್ಟೆ ಕಿಚ್ಚು ಶುರುವಾಯಿತು. ಗಾಂಧಾರಿಗೆ ಹೊಟ್ಟೆ ಕಿಚ್ಚು, ತನ್ನ ಹೊಟ್ಟೆಯನ್ನೇ ಗುದ್ದುತ್ತಾಳೆ. ಕಲ್ಲು ತೆಗೆದು ಕುಟ್ಕೊಳ್ಳುವಂತೆ, ಬೆಲ್ಲದ ಪುಡಿ ಮಾಡುವಂತೆ ಪುಡಿ ಮಾಡ್ತಾಳೆ. ಅದರಿಂದ ಗರ್ಭ ಪಾತ ಆಯಿತು. ಯಾರು ಹುಟ್ಟಿದ್ರು ಹೊಟ್ಟೆಯಲ್ಲಿ? ಯಾರಿದ್ದದ್ದು? ದುರ್ಯೋಧನಾದಿಗಳೇ, ಇನ್ಯಾರು? ಕಲಿ ಮುಂತಾದವರೇ ಇದ್ದದ್ದು. ನೋಡಿ, ಅದರ ಪ್ರಭಾವದಿಂದಲೇ ಅವಳಿಗೆ ಆ ಬುದ್ಧಿ ಬಂತೋ ಏನೋ, ಅಂಥ ಮಕ್ಕಳನ್ನು ಅವರು ಪಡೆದಿದ್ದಕ್ಕೆ ಬಂತೋ ಏನೋ. ಬೀಳುವಾಗಲೇ ಗರ್ಭಪಾತವಾಗಿ ಬಿತ್ತು. ಬಿಟ್ಟಿರ್ಬೋದಾಯ್ತಲ್ಲ. ವೇದವ್ಯಾಸರು ಏನು ಮಾಡಿದರು, ಆ ಬಿದ್ದ ಆ ಮಗುವನ್ನು 100 ಹೋಳು ಮಾಡ್ತಾರೆ. 100 ಹೋಳು ಮಾಡಿ ಒಂದು ತುಪ್ಪದ ಪಾತ್ರೆ, ತುಪ್ಪದ ಗಡಿಗೆಯಲ್ಲಿ ಅದನ್ನೆಲ್ಲ ತುಂಬಿಸಿ 101 ಹೋಳು ಮಾಡ್ತಾರೆ. ಅದನ್ನು 101 ಹೋಳು ಮಾಡಿ ಅದರಿಂದ 101 ಜನ ಮಕ್ಕಳು ಬೆಳೀತಾರೆ. ಅವರೇ ದುರ್ಯೋಧನ, ದುಶ್ಯಾಸನ, ಮತ್ತು 101 ಅಂದರೆ ಒಂದು ಸ್ತ್ರೀಯೂ ಬರ್ತಾಳೆ, ದುಶ್ಶಳೆ ಹಾಗೆ ಅಂತ, ಅವಳು ಕೂಡ ಬರ್ತಾಳೆ. ಈ ರೀತಿಯಾಗಿ ಅವರ ಜನನ ಆಯಿತು. ದುರ್ಯೋಧನ ಹುಟ್ಟುವಾಗಲೇ ಅನೇಕವಾದ ದುಶ್ಶಕುನಗಳು ಕಂಡುಬಂತು ಅಂತ ಹೇಳ್ತಾರೆ. ಅವನು ಹುಟ್ಟಿದ್ದೇ ನೀಚ ಕೆಲಸ ಮಾಡೋದಕ್ಕೆ. ಈ ಕಂಸನ ನೀಚ ಪ್ರವೃತ್ತಿ ನೋಡಿದರೆ ಕಂಸನಿಗೂ ಒಡೆಯ ಇವನೆಷ್ಟು ನೀಚ ಪ್ರವೃತ್ತಿ ಮಾಡಲಿಕ್ಕಿಲ್ಲ. ಆ ಥರ ಅವನು ಬೆಳೀತಾ ಬಂದ. ಅಲ್ಲಿ ಒಂದು ಸಂಶಯ ಬರುತ್ತದೆ, ಈ ವೇದವ್ಯಾಸರು ಯಾಕೆ ಮಾಡಬೇಕಾಗಿತ್ತು? ಹೇಗಲೂ ಅವಳು ಗುದ್ದುಕೊಂಡು ಗರ್ಭಪಾತ ಆಗಿಬಿಟ್ಟಿದೆ, ಹೊಟ್ಟೆಯನ್ನು ಗುದ್ದುಕೊಂಡಿದ್ದಾಳೆ, ಗರ್ಭಪಾತ ಆಗಿದೆ, ಹಾಗೆ ಬಿಟ್ಟುಬಿಡ್ಬೋದಾಯ್ತಲ್ಲ. ಆ ದುರ್ಯೋಧನಾದಿಗಳನ್ನು ತಂದು ಘಟದ ಪಾತ್ರೆಯಲ್ಲಿ ತುಂಬಿಸಿ ಬೆಳೆಯುವಂತೆ ಯಾಕೆ ಮಾಡಬೇಕಾಗಿತ್ತು? ವೇದವ್ಯಾಸರು ಯಾಕೆ ಆಗ ಮಾಡಿದರು? ಹಾಗೆಂದರೆ ಏನು ಉತ್ತರ ಕೊಡಬೇಕು? ಮುಂದೆ ಕತೆ ಹೋಗಬೇಕಲ್ಲ. ಅಲ್ಲೇ ನಿಂತು ಹೋಗಿಬಿಟ್ರೆ, ದುರ್ಯೋಧನಾದಿಗಳು ಇಳಿದೇ ಹೋಗಿಬಿಟ್ರೆ ಮಹಾಭಾರತನೇ ಮುಂದೆ ಹೋಗೋದಿಲ್ಲ. ಮಹಾಭಾರತ ಕತೆ ಬರಬೇಕು ಅಲ್ಲ. ಮಹಾಭಾರತ ಕತೆ ಬರಬೇಕು ಅಂದರೆ ಅದಕ್ಕೆ ಕಲಿಯನ್ನೇ ತೆಗೆದುಕೋಬೇಕೇ? ಹಾಗೆಂತೆಲ್ಲ ಪ್ರಶ್ನೆ ಬರುತ್ತದೆ. ಇಷ್ಟೇ ಅಭಿಪ್ರಾಯ ಅದಕ್ಕೆ. ಆ ಕಲಿಯುವುದು ಏನಾಗಬೇಕಾಗಿದೆ? ಅವನ ಪಾಪದ ಕೂಡ ತುಂಬಬೇಕಾಗಿದೆ, ಕಲಿಯ ಸಾಧನೆ ಆಗಬೇಕಾಗಿದೆ. ನೋಡಿ, ದೇವರ ಈ ಪ್ಲ್ಯಾಟ್ಫಾರ್ಮ್ ಏನಿದೆ, ಈ ಜಗತ್ತು 100 ವಿಧವಾದ ಜೀವರಾಶಿಗಳಿಗೂ ಕೂಡ ತಮ್ಮ ತಮ್ಮ ಸಾಧನೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗಬೇಕು. ಇಲ್ಲಿ ಸಾತ್ವಿಕರಿಗೂ ಅನುಕೂಲ ಆಗಬೇಕು, ರಾಜಸರಿಗೂ ಅನುಕೂಲ ಆಗಬೇಕು, ತಾಮಸರಿಗೂ ಅನುಕೂಲ ಆಗಬೇಕು. ಆ ಥರ ದೇವರು ವಾತಾವರಣವನ್ನು ನಿರ್ಮಾಣ ಮಾಡ್ತಾನೆ. ತಾಮಸರಲ್ಲಿ ಅಗ್ರಗಣ್ಯ ಯಾರು? ದುರ್ಯೋಧನ. ಅವನಿಗೆ ದೇಹ ಇಲ್ಲ, ಆಸ್ತಿ ಪಾಸ್ತಿ ಇಲ್ಲ, ಬಲ ಇಲ್ಲ ಅಂದರೆ ಅವನು ಹೇಗೆ ಪಾಪ ಮಾಡಲಿಕ್ಕೆ ಸಾಧ್ಯ? ಅವನಿಗೆ ಸಂಪತ್ತು ಬರಬೇಕು, ಅವನಿಗೆ ಬಲ ಬರಬೇಕು, ಅವನಿಗೆಲ್ಲ ಸೇರಬೇಕು. ಆಗ ಅವನು ಪಾಂಡವರನ್ನು ದ್ವೇಷ ಮಾಡಲಿಕ್ಕೆ, ದೇವರನ್ನು ದ್ವೇಷ ಮಾಡಲಿಕ್ಕೆ ಸಿದ್ಧನಾಗ್ತಾನೆ. ಆಗ ಅವನಿಗೆ ತಕ್ಕಂತೆ ಅವನಿಗೆ ಗತಿಯನ್ನು ಕೊಡಲಿಕ್ಕೆ ಸಾಧ್ಯವಾಗ್ತದೆ. ಏನು ತಪ್ಪೇ ಮಾಡಲಿಲ್ಲ ಅಂತ ಇಟ್ಟುಕೊಳ್ಳಿ, ತಪ್ಪು ಮಾಡಲಿಕ್ಕೆ ಅವಕಾಶನೇ ಕೊಡಲಿಲ್ಲ ಅಂತ ಇಟ್ಟುಕೊಳ್ಳಿ, ಅವನಿಗೆ ಶಿಕ್ಷೆ ಕೊಡಲಿಕ್ಕಾಗ್ತದ? ತಮಸ್ಸಿಗೆ ಕಳಿಸ್ಕೊಳ್ಳಿಕ್ಕಾಗ್ತದ? ತಮಸ್ಸಿಗೆ ಹೋಗೋದಕ್ಕೆ ಯೋಗ್ಯತೆ ಇದೆ. ತಮಸ್ಸಿಗೆ ಹೋಗೋದಕ್ಕೆ ಯೋಗ್ಯ ಇದ್ದರೂ ಕೂಡ ಆ ಪಾಪ ತುಂಬಬೇಕಲ್ಲ. ಹೇಗೆ ಸಜ್ಜನರಿಗೆ ಅವರಿಗೆ ಯದ್ಯಪಿ ಯೋಗ್ಯತೆ ಇದೆ, ಅದು ಅವರಿಗೆ ಪುಣ್ಯವನ್ನು ಮಾಡಿಸಿ ದೇವರು ಅನುಗ್ರಹ ಮಾಡುವಂತೆ ದುಷ್ಟ ಜನರಿಗೂ ಕೂಡ ಸಾಧನೆಯನ್ನು ಮಾಡಿಸಿ ದೇವರು
ತಮಸ್ಸಿಗೆ ಕಳಿಸ್ತಾನೆ. ಸುಮ್ಮನೆ ಪುಕಟೆಯಾಗಿ ಕಳಿಸೋದಿಲ್ಲ, ಯಾವನ್ನೂ ದೇವರು ಮಾಡೋದಿಲ್ಲ. ಅದರಿಂದ ಅವರನ್ನು ಕೂಡ ಬೆಳೆಸಬೇಕಾದ ಒಂದು ಸಂದರ್ಭ. ಬೆಳೆಸಿದ್ರು, ದುರ್ಯೋಧನ ಎಲ್ಲ ಬೆಳೆದು ಮಾಡಿದ್ದೇನು, ಪಾಂಡವರ ಮೇಲೆ ಅಸೂಯೆ. ಪಾಂಡವರು ಅಂದರೆ ಆಗೋದಿಲ್ಲ. ಅನೇಕ ಮೊದಲು ಹೇಳೋದೇ ವಿಷದ ಬಾಧೆ ಅಂತೆ, ವಿಷಾನ್ ಮಹಾಗ್ನೇಹೆ ಅಂತ ಹೇಳ್ತಾರೆ. ಅಲ್ಲಿ ಹೇಳ್ತಾರೆ, ಆ ಕೌರವರು ಪಾಂಡವರು ರಾಜನ ಅರಮನೆಯಲ್ಲಿ ಬೆಳೆದವರು ಅನೇಕ ಆಟಗಳನ್ನು ಆಡಬೇಕಂತ. ಈ ಹುಡುಗರಿಗೆ ವಸಂತ ಋತು ಮಾವಿನ ಹಣ್ಣು ತಿನ್ನಬೇಕು ಅಂತ ಮರದ ಮೇಲೆ ಹತ್ತವರು. ಎಷ್ಟು ಜನ? 100 ಜನ ಎಲ್ಲರೂ ಸೇರಿ ಮರದ ಮೇಲೆ ಹತ್ತವರು. ಮರದ ಬುಡದಲ್ಲಿ ಭೀಮಸೇನ ದೇವರು ನಿಂತ್ಕೊಂಡಿರೋರು. ಇವರೆಲ್ಲ ಹತ್ತಿ ಹಣ್ಣನ್ನು ಕೊಯ್ಯಬೇಕು. ಆ ಮರದ ಬುಡಕ್ಕೆ ಒಂದು ಏಟು ಕೊಟ್ಟರೆ ಎಲ್ಲ 100 ಜನರನ್ನು ಕೆಳಗೆ ಬೀಳೋದು. ಹಣ್ಣು ಇಲ್ಲ, ಏನಿಲ್ಲ, ಹಲ್ಲು ಹೋಯ್ತು ಅಷ್ಟೆ. ಈ ಥರ ಪರಿಸ್ಥಿತಿ ಇತ್ತಂತೆ. ಬಲ ಅಂದ್ರೆ ಭೀಮನ ಬಲ ಅಂದ್ರೆ ನೋಡಿ ಹೇಗಿರ್ತಿತ್ತು. ಒಂದು ಏಟು ಮರಕ್ಕೆ ಕೊಟ್ಟರೆ ಸಾಕು ಅಂತ. ಮರ ಚೆನ್ನಾಗಿತ್ತು, ಅಲ್ಲಿ ಮೇಲಿದ್ದ 100 ಜನರು ಕೂಡ ಕೆಳಗೆ ಬಿದ್ದರು ಹಾಗೆ ಅಂತ ವರ್ಣನೆ ಇದೆ. ಇದನ್ನು ನೋಡಿ ದುರ್ಯೋಧನನಿಗೆ ಹೊಟ್ಟೆ ಉರಿ. ಏನಾರು ಮಾಡಿ ಭೀಮನನ್ನು ತೆಗೆದಾಕಬೇಕು ಹಾಗೆ ಅಂತ ಏನು ಮಾಡಿದ? ಒಂದು ಸರಪಳಿಯಲ್ಲಿ ಸುತ್ತಿದ. ಸರಪಳಿಯಲ್ಲಿ ಸುತ್ತಿ ಮಡು, ಪ್ರಮಾಣಕೋಟಿ ಅಂತ ಒಂದು ಮಡು ಇದೆ ಗಂಗಾ ತೀರದಲ್ಲಿ, ಭಾರಿ ಆಳ ಇರುತ್ತದೆ. ಅನೇಕ ಸರ್ಪಗಳನ್ನು ತಂದು ಭೀಮಸೇನ ದೇವರನ್ನು ಕಚ್ಚಿಸಬೇಕು ಹಾಗೆ ಅಂತ. ಅಕಸ್ಮಾತ್ ಕಚ್ಚಿಸ್ಲಿಕ್ಕೆ ಆಗಿಲ್ಲ ಅಂದರೆ ಸರಪಳಿಯಲ್ಲಿ ಕಟ್ಟಿ ಸಮುದ್ರದಲ್ಲಿ ಹಾಕಬೇಕು ಹಾಗೆ. ಒಂದು ದೂರ ವನಕ್ಕೆ ಕರ್ಕೊಂಡು ಹೋಗ್ತಾರೆ ಅವನನ್ನು, ಭೀಮಸೇನ ದೇವರನ್ನು. ಭೀಮಸೇನ ದೇವರಿಗೆ ಗೊತ್ತಿದೆ, ಆದರೂ ಕೂಡ ಏನು ಮಾಡ್ತಾರೆ ಇವರು ಮಾಡಲಿ ಅಂತ ಅವರಿಗೆ ತಕ್ಕಂತೆ ಇವರು ಕೂಡ ನಟನೆ ಮಾಡ್ತಾ ಇದ್ದರು. ಹೋದರು. ಆ ಸಾರಥಿ, ದುರ್ಯೋಧನನ ಸಾರಥಿ ಕರ್ಕೊಂಡು ಹೋಗ್ತಾನೆ. ಒಂದು ಕಾಡಿನ ಮಧ್ಯದಲ್ಲಿ ಕರ್ಕೊಂಡೋಗಿ ಭೀಮಸೇನ ದೇವರು ಮಲಗಿದಂತೆ ಇದ್ದರು. ಆಗ ಅವನು ಆ ಸರ್ಪಗಳನ್ನೆಲ್ಲ ತೆಗೆದು ಬಿಡ್ತಾನೆ. ಬಿಟ್ಟಾಗ ಏನಾಯಿತು? ಅದೆಲ್ಲ ಹೋಗಿ ಭೀಮಸೇನ ದೇವ್ರನ್ನ ಕಚ್ಚಿತಂತೆ ಸರ್ಪಗಳು ಅಂದರೆ ಸಾಮಾನ್ಯ ಅಲ್ಲ, ದೊಡ್ಡ ದೊಡ್ಡ ಸರ್ಪಗಳು. ಅಂತ ಸರ್ಪಗಳು ಕಚ್ಚಿದಾಗ ಆ ಸರ್ಪಗಳಿಗೆ ಹಲ್ಲು ಮುರಿದೋಯ್ತಂತೆ. ಭೀಮಸೇನ ದೇವರಿಗೆ ಏನೂ ಆಗಲಿಲ್ಲ, ಸುಮ್ಮನೆ ಇರುವೆ ಕಚ್ಚಿದಂಗೆ ಇತ್ತು ಅಷ್ಟೆ. ಹೀಗೆ ತೆಗೆದು ಅದನ್ನೆಲ್ಲ ಬಿಸಾಕ್ತಾರೆ ಅಷ್ಟೆ. ಸರ್ಪಗಳನ್ನೆಲ್ಲ ಬಿಸಾಕಿದ್ದಾರೆ, ಎಲ್ಲ ದೂರ ಹೋಯಿತು ಹಾಗೆ. ಸಾರಥಿಯನ್ನು ಕೂಡ ಅಲ್ಲೇ ಸಂಹಾರ ಮಾಡಿದರು. ಮತ್ತು ಇದು ಇನ್ನೊಂದು ಘಟನೆ. ಭೀಮಸೇನ ದೇವರನ್ನ ವಿಷದಿಂದಲೂ ಏನು ಮಾಡಲಿಕ್ಕಾಗಿಲ್ಲ, ಸರ್ಪಗಳೂ ಏನು ಮಾಡಲಿಲ್ಲ. ಇನ್ನು ಸಮುದ್ರದ ಮಧ್ಯದಲ್ಲಿ ಸರಪಳಿ ಹಾಕಿ ಭೀಮಸೇನ ದೇವರು ಮಲಗಿದ್ದಾರೆ. ದುರ್ಯೋಧನ ಒಂದು ಒಳ್ಳೆಯ ಬುದ್ಧಿ ಉಳ್ಳವನಂತೆ, ಬಾ ನಾವು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ. ಭೀಮನನ್ನು ಕರ್ಕೊಂಡು ಹೋಗಿ ಆ ಸರಪಳಿಯಲ್ಲಿ ಕಟ್ಟಿ ಹಾಕಿ ಪ್ರಮಾಣಕೋಟಿ ಅಂತ ಇದೆ, ಅಲ್ಲಿ ಹಾಕಿ ಬಂದ್ಬಿಡ್ತಾನೆ. ಭೀಮಸೇನ ದೇವರು ನಿದ್ದೆ ಮಾಡಿದಂತೆ ಯಥಾವತ್ ನಟನೆ ಮಾಡ್ತಾ ಇದ್ದಾರೆ. ಯಾವಾಗ ಅಲ್ಲಿ ಮುಳುಗಿಸಿದನೋ ಆಗ ದುರ್ಯೋಧನನಿಗೆ ಸಮಾಧಾನ ಆಯ್ತಂತೆ. ಮುಗೀತು, ಭೀಮನ ಕತೆ ಇವತ್ತು ಮುಗೀತು ಹಾಗೆ ನೋಡಿ. ಒಂದು ದೊಡ್ಡ ಸರಪಳಿಯಲ್ಲಿ ಒಂದು ಮರದ ಕೊಂಬು, ಅದರಲ್ಲಿ ಕಟ್ಟಿ ಭೀಮನನ್ನು ಹಾಕಿದ್ದಾರೆ. ಅದು ಮೇಲೆ ಬರಲಿಕ್ಕೆ ಆಗೋದಿಲ್ಲ, ಅಷ್ಟು ಭಾರ ಇದೆ ಅದು. ಅಂಥ ಒಂದು ಸರಪಳಿ ಕಟ್ಟಿ ಹಾಕಿದರೆ ಆ ಸರಪಳಿಯನ್ನೆಲ್ಲ ತುಂಡು ಮಾಡಿಕೊಂಡು ಭೀಮಸೇನ ದೇವರು ಮೊದಲು ಬಂದುಬಿಟ್ರಂತೆ, ಅರಮನೆಗೆ ಬಂದುಬಿಟ್ರು. ದುರ್ಯೋಧನನಿಗೆ ತಡ್ಕೊಳ್ಳಿಕ್ಕಾಗಿಲ್ಲ, ಹೃದಯಾಘಾತನೇ ಆಯ್ತಂತೆ. ಏನಪ್ಪ ಮಾಡಿದೆ ನೀನು, ಅಷ್ಟು ಕಟ್ಟಿ ಹಾಕಿ ಬಂದಲ್ಲೋ, ಅಷ್ಟು ದೂರದಲ್ಲಿ ಎಸೆದು ಬಂದಲ್ಲೋ ನಿಮ್ಮನ್ನು ಹಾಗೆ ಅಂತ. ಏನು ಮಾಡಲಿಕ್ಕೆ ಸಾಧ್ಯ? ಅವನು ದುರ್ಯೋಧನ ಆಲೋಚನೆ ಮಾಡಿದಂತೆ. ನಾನು ಹಿಂದೆ ಕೇಳಿದ್ದೀನಿ, ಪ್ರಹ್ಲಾದ ಅಂತ ಒಬ್ಬ ಇದ್ದ, ಅವನ ಚರಿತ್ರೆಯಲ್ಲಿ ಕೇಳಿದ್ದೀವಿ. ಏನು ಮಾಡಿದರೂ ಕೂಡ ಪ್ರಹ್ಲಾದನನ್ನು ಹಿರಣ್ಯಕಶಿಪು ಏನು ಮಾಡಲಿಕ್ಕಾಗಲ್ಲ, ಅದೇ ರೀತಿಯಾಗಿ ಇದ್ದಲ್ಲೋ ನೀನು ಹಾಗೆ ಅಂತ ಹೇಳಿದನಂತೆ. ಅಲ್ಲಿ ವ್ಯತ್ಯಾಸ ಇದೆ ಅಂತಾರೆ ಆಚಾರ್ಯರು. ತಾತ್ಪರ್ಯ ನಿರ್ಣಯ ಹೇಳುವಾಗ ಆಚಾರ್ಯರು ಭೀಮಸೇನ ದೇವರಿಗೂ ಪ್ರಹ್ಲಾದನಿಗೂ ಏನು ವ್ಯತ್ಯಾಸ ಹಾಗೆ ಅಂದರೆ, ಪ್ರಹ್ಲಾದರಾಜರು ಇದೇ ಥರನೇ ಸಂದರ್ಭ, ವಿಷ ಅಗ್ನಿ ಇತ್ಯಾದಿಗಳ ಸಂದರ್ಭ, ಪ್ರತಿ ಬಾರಿಯೂ ಕೂಡ ದೇವರಿಗೆ ಶರಣು ಹೋಗೋರು, ಸ್ವಾಮಿ ಕಾಪಾಡು ಹಾಗೆ ಅಂತ. ಪರಮಾತ್ಮ ಕಾಪಾಡಿದ. ಭೀಮಸೇನ ದೇವರದ್ದು ಹಾಗಿಲ್ಲ. ಶುದ್ಧ ಭಾಗವತ ಧರ್ಮದಲ್ಲಿ ನಿರತರಾದವರು ಅವರೇನು ಮಾಡೋದಿಲ್ಲ, ಪ್ರಾಣದ ಭಯದಿಂದ ದೇವರಿಗೆ ಮೊರೆ ಹೊಕ್ಕವರಲ್ಲ ಅವರು.
ಮತ್ತು ದೇವರಿಗೆ ಯಾಕೆ ಮೊರೆ ಹೋಗಬೇಕು ನಾವು? ಪ್ರಾಣ ಭೀತಿ ಇದೆ, ಪ್ರಾಣ ಹೋಗುವ ಸಂದರ್ಭ ಇದೆ. ಅಂತಹ ಸಂದರ್ಭದಲ್ಲೂ ಕೂಡ ಶುದ್ಧ ಭಾಗವತ ಧರ್ಮದಲ್ಲಿ ಇರತಕ್ಕವರು ದೇವರಲ್ಲಿ ನನ್ನ ಪ್ರಾಣವನ್ನು ಉಳಿಸು ಅಂತ ಕೇಳೋದಿಲ್ಲ. ಯಾಕೆ? ಸ್ವತಃ ಅವರೇ ಪ್ರಾಣದೇವರು. ದೇವರಲ್ಲಿ ಕೇಳಬಾರ್ದು. ಯಾಕೆ? ಅದೇನಾಗ್ತದೆ? ಸಕಾಮ ಕರ್ಮ ಆಗ್ತದೆ. ಸಕಾಮ ಕರ್ಮ ಆಗ್ತದೆ. ದೇವರಿಗೆ ಯಾವುದು ಇಷ್ಟ? ಸಕಾಮ ಕರ್ಮನೋ ನಿಷ್ಕಾಮ ಕರ್ಮನೋ? ನಿಷ್ಕಾಮ ಕರ್ಮ ಇಷ್ಟ. ಯಾವ ಫಲಾಪೇಕ್ಷೆಯೂ ಇರಬಾರ್ದು. ಫಲಾಪೇಕ್ಷೆ ಇಲ್ಲದೆ ಕೆಲಸವನ್ನು ಮಾಡಬೇಕು ಅಂತ ದೇವರು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅದರಿಂದ ಭೀಮಸೇನ ದೇವರಿಗೆ ಅದೆಲ್ಲ ಗರಗದವಾಗಿದೆ. ಅನೇಕ ಜನ್ಮಗಳಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ದೇವರಲ್ಲಿ ಕೊಡು ಅಂತ ಕೇಳಿದವರೆಲ್ಲ, ಪ್ರಾಣವನ್ನು ಕೊಡು, ನನಗೆ ರಕ್ಷಣೆ ಮಾಡು ಅಂತ ಕೇಳಿದವರೇ ಅಲ್ಲ ಅವರು. ಸದಾ ದೇವರ ಸ್ಮರಣೆ, ಚಿಂತನೆ, ಸ್ತೋತ್ರ, ನಮಸ್ಕಾರ ಇತ್ಯಾದಿಗಳನ್ನು ಮಾಡೋರೇ ಹೊರತು ದೇವರಲ್ಲಿ ರಕ್ಷಣೆ ಮಾಡು, ಸಂಪತ್ತು ಕೊಡು ಯಾವುದು ಕೇಳಿದವರಲ್ಲ ಅವರು. ಮತ್ತು ಏನು ಕೇಳ್ತಾರೆ ದೇವರ ಹತ್ರ? ದೇವರ ಹತ್ರ ಏನು ಕೇಳಲೇಬಾರ್ದಾ? ಭೀಮಸೇನ ದೇವರು ಏನು ಕೇಳಿಲ್ಲವಾ? ಹಾಗೆ ಅಂದರೆ ಕೇಳಿದ್ದಾರಂತೆ. ಜ್ಞಾನಭಕ್ತಿಂ ಹರೇಸ್ತೃಪ್ತಿಂ ವಿನಾ ವಿಷ್ಣೋರಪಿ ಕ್ವಚಿತ್ ನಾಕಾಂಕ್ಷಂ ಹಾಗಂತ ಹೇಳ್ತಾರೆ. ಏನು ದೇವರ ಹತ್ರ ಏನು ಕೇಳಿದರು ಭೀಮಸೇನ ದೇವರು? ಜ್ಞಾನ, ದೇವರ ಜ್ಞಾನ, ದೇವರ ಭಕ್ತಿ, ಪರಮಾತ್ಮನ ತೃಪ್ತಿ, ಇಷ್ಟನ್ನೇ ಕೇಳಿದರಂತೆ. ಇದನ್ನು ಬಿಟ್ಟು ದೇವರ ಹತ್ರ ಇನ್ನು ಏನು ಕೇಳಿಲ್ಲ ಅಂತ ನೋಡಿ. ನಮಗೆಲ್ಲ ಕಲಿಸುವ ಪಾಠ. ಮಕ್ಕಳಿಗೆ ಪರೀಕ್ಷೆ ಬಂತು, ರಾಯರ ಸೇವೆ, ರಾಯರಲ್ಲಿ ಭಕ್ತಿ ಜಾಸ್ತಿ ಆಗಿಬಿಡುತ್ತೆ ನಮಗೆ. ಸ್ವಾಮಿ ರಾಯರೇ, ಮಗ ಪರೀಕ್ಷೆ ಬರೀತಾ ಇದ್ದಾನೆ, ತಗೊಳ್ಳಿ ಪಂಚಾಮೃತ, ಮಗನನ್ನು ಹೇಗಾರು ಪಾಸ್ ಮಾಡಿಸಿಬಿಡಿ. ಭಾಗವತ ಪರೀಕ್ಷೆ ಮುಗೀತು, ಮಠಕ್ಕೆ ಬರೋದು ನಿಂತೋಯ್ತು. ಯಾಕೆ? ಮಗ ಪಾಸ್ ಆಗಿಬಿಟ್ಟ, ಅಷ್ಟು ಮಠಕ್ಕೆ ಬರೋದು. ಮುಂದಿನ ವರ್ಷ ಎಕ್ಸಾಮ್ ಬಂದಾಗ ಬಂದರೆ ಆಯಿತು ಅಂತ ಇರುವವರು ನಾವು. ಹಂಗಾಗಬಾರ್ದು ಅಂತಾರೆ. ಜ್ವರ ಬಂತು, ರೋಗ ಬಂತು, ರಾಯರ ಹತ್ರ ಬಂದು ಕೇಳೋದು, ಒಂದು ಪಂಚಾಮೃತಕ್ಕೆ ಅಂತ ಬರೆಸಿಬಿಡೋದು. ರಾಯರೇ, ನನಗೆ ರೋಗ ಬಂದಿದೆ, ಸರಿ ಮಾಡಿ. ಸರಿ ಆಯಿತು, ರೋಗ ಸರಿ ಆಯಿತು. ರೋಗ ಸರಿ ಆಯಿತು, ನಮ್ಮ ಭಕ್ತಿಯೂ ಸರಿ ಹೋಗ್ತದೆ. ಅದಕ್ಕಿಂತ ಮೇಲೆ ಭಕ್ತಿ ಇರೋದಿಲ್ಲ ನಮ್ಮಲ್ಲಿ. ಹಂಗೆ ಮಾಡಬೇಡಿ ಅಂತ. ಇದೆಲ್ಲ ಏನು? ಸಕಾಮ ಕರ್ಮ. ಇದು ಸಕಾಮವಾಗಿ ಒಂದನ್ನು ಮಾಡಬೇಡಿ ಅಂತಾರೆ. ಪರಮಾತ್ಮನಿಗೆ ಅದು ಪ್ರೀತಿ ಆಗೋದಿಲ್ಲ. ಈ ರೀತಿಯಾಗಿ ಪ್ರಹ್ಲಾದನಿಗೂ ಭೀಮಸೇನ ದೇವರಿಗೂ ವ್ಯತ್ಯಾಸ ಇದೆ. ಪ್ರಹ್ಲಾದರು ಪರಮಾತ್ಮನ ಭಕ್ತರು, ಆದರೂ ಕೂಡ ತಮ್ಮ ಪ್ರಾಣ ರಕ್ಷಣೆಗಾಗಿ ಅವರು ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದರು. ಆದರೆ ಭೀಮಸೇನ ದೇವರು ಯಾವ ಪ್ರಾರ್ಥನೆಯೂ ಇಲ್ಲ. ಸ್ವಾಭಾವಿಕವಾದ ಒಂದು ಬಲ ಅದು, ದೇವರು ಕೊಟ್ಟ ಬಲ ಅದು. ಅದರಿಂದ ಅವರು ತಮ್ಮ ಪ್ರಾಣವನ್ನು ಕಾಪಾಡಿಕೊಂಡ್ರೆ ಹೊರತು ದೇವರಲ್ಲಿ ಕೊಡು ಅಂತ ಕೇಳಿಲ್ಲ. ತೇನ ತ್ಯಕ್ತೇನ ಭುಂಜೀದಾಹ ಮಾಗೃದಃ ಕಸ್ಯಚಿದ್ಧನಂ ಹಾಗೆ ಅಂತ ಹೇಳ್ತಾರೆ ನೋಡಿ. ಉಪನಿಷತ್ತು ಹಾಗೆ ಹೇಳ್ತಾ ಇದೆ. ಯಾವುದು ಏನು ಕೇಳಬಾರದು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಇನ್ನೊಂದು ಉಪಾಯವನ್ನು ಮಾಡಿದ ದುರ್ಯೋಧನ. ಏನು ಮಾಡಿದ? ಇವನಿಗೆ ಸಾಮಾನ್ಯ ಸರ್ಪಗಳು, ದೊಡ್ಡ ಸರ್ಪಗಳು ಯಾವುದು ಸರಿ ಹೋಗೋದಿಲ್ಲ. ಏನು ಮಾಡಬೇಕು? ಕಾಲಕೂಟ ವಿಷವನ್ನೇ ಇವನಿಗೆ ಕುಡಿಸಬೇಕು ಹಾಗೆ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಅಲ್ಲ, ಇವನಿಗೆ ಸಿಗಬೇಕಲ್ಲ ಕಾಲಕೂಟ ವಿಷ. ದುರ್ಯೋಧನ ಇದ್ದದ್ದು ದ್ವಾಪರ ಯುಗದ ಕೊನೆಯಲ್ಲಿ. ಅದು ಸಮುದ್ರ ಮಥನ ಆಗುವಾಗ ಆ ವಿಷ ಬಂದದ್ದು. ಅದು ಯಾವಾಗಲೂ ಅದು ಕೃತಯುಗದ ಕಥೆ. ಅದು ಹೇಗೆ ಬಂತು ಅದು ಹಾಗೆ ಅಂದರೆ, ಆ ಸಮುದ್ರ ಮಥನ ಮಾಡುವಾಗ ಸ್ವಲ್ಪ ವಿಷವನ್ನು ಅಸುರರ ಗುರುಗಳು ಶುಕ್ರಾಚಾರ್ಯರು ಇಟ್ಕೊಂಡಿದ್ದರಂತೆ. ಮುಂದೆ ಯಾವುದಕ್ಕಾದ್ರೂ ಉಪಯೋಗ ಬೀಳ್ತದೆ ಹಾಗೆ ಅಂತ ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಂಡಿದ್ದರಂತೆ. ನಾವೆಲ್ಲ ಮನೇಲಿ ಇಟ್ಕೊಂಡಿರ್ತೀವಿ ನೋಡಿ ಪದಾರ್ಥಗಳು, ಆ ಥರ ಸ್ಟೋರ್ ಮಾಡಿ ಇಟ್ಟುಕೊಂಡಿದ್ರು. ಆ ಶುಕ್ರಾಚಾರ್ಯರು ದೈತ್ಯರ ಗುರುಗಳು, ಪ್ರಸಿದ್ಧ, ಜಗತ್ ಪ್ರಸಿದ್ಧ ಇದು. ಶಕುನಿಗೂ ಶುಕ್ರಾಚಾರ್ಯರಿಗೂ ಸಂಬಂಧ ಇತ್ತಂತೆ. ಆ ಶಕುನಿ ಹೋಗಿ ಶುಕ್ರಾಚಾರ್ಯ ಹತ್ರ ಇಸ್ಕೊಂಡು ಬಂದಿದ್ದಾನೆ, ಸ್ವಲ್ಪ ವಿಷ ಕೊಡಿ, ಈ ಆರ್ಡಿನರಿ ಪಾಯ್ಸನ್ ಎಲ್ಲ ವರ್ಕ್ ಆಗೋದಿಲ್ಲ ಭೀಮನಿಗೆ, ಸ್ಪೆಷಲ್ ಪಾಯ್ಸನ್ ಬೇಕು, ಸ್ಪೆಷಲ್ ವಿಷ ಬೇಕು, ಆ ಕಾಲಕೂಟ ವಿಷವನ್ನೇ ಕೊಡಿ ಹಾಗೆ ಅಂತ. ಆಯಿತು ಅಂತ ಶುಕ್ರಾಚಾರ್ಯ, ಅದಕ್ಕೇನಪ್ಪ ತಗೋ, ನಿಮ್ಗೆ ಕೊಡೋದಕ್ಕೆ ಇಟ್ಟಿರೋದು ಇದು ಹಾಗೆ ಅಂತ ಕೊಟ್ಟೇ ಬಿಟ್ರಂತ. ಅದನ್ನು ತಂದು ಅಡಿಗೆಯಲ್ಲಿ ಬರೆಸಿ ಭೀಮನಿಗೆ ಬಡಿಸಿದ ದುರ್ಯೋಧನ. ನೋಡಿ, ರಾಜನ ಮನೆತನ ಎಷ್ಟು ಅಪಾಯಗಳು ನೋಡಿ. ಬೇರೆಯವರಾಗಿ ಇದ್ದಿದ್ರೆ ಪರಿಸ್ಥಿತಿ ಏನು? ಭೀಮಸೇನ ದೇವ್ ನಮಗೆ ಅನಿಸ್ತದೆ, ಓ ರಾಜರ ಅರಮನೆ ಏನು ಭವ್ಯ, ಶೋಭೆಗೆ ಏನು ಕಡಿಮೆ, ಏನು ವೈಭವ ಹಾಗೆ ಅಂತ ನಮಗೆ ಅನಿಸ್ತದೆ. ಅಲ್ಲಿ ಇರುವವರಿಗೆ ಇರುವ ಪ್ರಾಣ ಸಂಕಟ ಬೇರೆಯವರಿಗೆ ಗೊತ್ತಾಗೋದೇ ಇಲ್ಲ ನೋಡಿ.
ನಿದ್ರೆ ಕೂತ್ರೆ ಪ್ರಾಣ ಸಂಕಟ, ಯಾವಾಗ ಯಾರೇನು ಮಾಡ್ತಾರೋ ಗೊತ್ತಾಗೋದಿಲ್ಲ, ಆ ಥರ ಇರುತ್ತದೆ. ನೋಡಿದರೆ ಅಡಿಗೆಯಲ್ಲಿ ಬೆರೆಸಿ ಹಾಕಿಬಿಟ್ಟಿದ್ದಾರೆ. ಭೀಮಸೇನ ದೇವರು ಸಂಪೂರ್ಣ, ಸಾಮಾನ್ಯವಾಗಿ ಸ್ವಲ್ಪ ಎಲ್ಲ ಉಳಿಸೋರು, ಅವತ್ತಿನ ದಿವಸ ವಿಷ ಹಾಕಿದ್ದಾರೆ ಅಂತ ಗೊತ್ತಾಗೋಯ್ತು, ಸಂಪೂರ್ಣ ಪಾನ ಮಾಡಿಬಿಟ್ರು. ಸಂಪೂರ್ಣ ಅಡಿಗೆ ಅವರೇ ತಿಂದುಬಿಟ್ರಂತೆ. ತಿಂದುಬಿಟ್ರು, ಜೀರ್ಣವೂ ಆಗೋಯ್ತು. ಮತ್ತೆ ಆಶ್ಚರ್ಯ ದುರ್ಯೋಧನನಿಗೆ, ಅಲ್ಲವೋ ಕಾಲಕೂಟ ವಿಷ ಇದು, ಅದನ್ನು ಪಾನ ಮಾಡಿದೆಯಲ್ಲೋ ಹಾಗೆ ಅಂತ ನಂಬಲಿಕ್ಕೆ ಆಗಲ್ಲ ದುರ್ಯೋಧನನಿಗೆ. ಅಲ್ಲ, ಇದಿಲ್ಲೇನು ಆಶ್ಚರ್ಯ ಅಂತಾರೆ ಆಚಾರ್ಯರು. ಯಾಕೆ? ಸಮುದ್ರ ಮಥನ ಮಾಡಿದಾಗ ವಿಷಪಾನ, ವಿಷ ಬಂತು. ಆ ವಿಷ ಅಂದರೆ ಯಾರು? ಆ ವಿಷ ಅಂದರೆ ಕಲಿನೇ. ಕಲಿನೇ ವಿಷದ ರೂಪದಲ್ಲಿ ಬಂದಂತ. ಆ ವಿಷ ಕಪ್ಪಗೆ ಇರೋದಂತೆ. ಆ ವಿಷ, ಕಾಲಕೂಟ ವಿಷ ಕುದಿತಾ ಇರೋದಂತೆ, ಅಷ್ಟು ವೀರ್ಯವತ್ತಾಗಿರೋದು, ಕುದಿತಾ ಇರೋದಂತ ಆ ವಿಷ. ಅಂಥದನ್ನು ಪರಮಾತ್ಮನ ಆಜ್ಞೆ ಮೇರೆಗೆ ಆ ವಿಷವನ್ನು, ವಿಷದ ಗಾಳಿಯನ್ನೇ ಯಾರೂ ಸಹನೆ ಮಾಡಲಿಕ್ಕಾಗಿಲ್ಲ. ಎಲ್ಲ ದೇವತೆಗಳು ದೂರ ಓಡೋಗ್ಬಿಟ್ರಂತೆ. ವಾಸುಕಿ ಸರ್ಪ ಇಟ್ಟುಕೊಂಡು ಮಥನ ಮಾಡ್ತಾ ಇದ್ದರು. ಸರ್ಪ ಬೇಡ, ಅಮೃತ ಬೇಡ, ಏನು ಬೇಡ ಅಂತ ಎಲ್ಲ ಬಿಟ್ಟಾಗಿ ಓಡೋಗ್ಬಿಟ್ರು. ಬದುಕುಳಿದರೆ ಸಾಕು ಹಾಗೆ. ದೇವತೆಗಳು ಓಡೋಗ್ಬಿಟ್ರು, ಅಸುರರೂ ಓಡೋಗ್ಬಿಟ್ರು. ಸಹನೆ ಮಾಡಲಿಕ್ಕಾಗಿಲ್ಲ ಕಾಲಕೂಟ ವಿಷ ಬಂದಾಗ. ಅಂಥ ವಿಷವನ್ನು ಪರಮಾತ್ಮನ ಆಜ್ಞೆ ಮೇರೆಗೆ ಒಂದು ಬಂಗಾರದ ಪಾತ್ರೆಯಲ್ಲಿ ಹಾಕಿ ಪಾನ ಮಾಡಬೇಕು ಅಂತ ಇದ್ದರು. ಆಗ ರುದ್ರದೇವರಿಗೆ ಈ ಸುದ್ದಿ ಗೊತ್ತಾಯ್ತಂತೆ. ಎಲ್ಲರೂ ಕೂಡ ಓಡೋಗ್ಬಿಡ್ತಾರೆ, ಸಮುದ್ರ ಮಥನ ಆಗ್ತಾ ಇಲ್ಲ, ದೇವತೆಗಳಿಗೆ, ಅಸುರರಿಗೆ, ಲೋಕಕ್ಕೆ ತೊಂದರೆಯಾಗಿದೆ ಅಂತ ರುದ್ರದೇವರಿಗೆ ಗೊತ್ತಾಯಿತು. ಲೋಕ ಕಲ್ಯಾಣ ಮಾಡಬೇಕು ಅಂತಲೇ ರುದ್ರದೇವರು ಹೊರಟು ಬಂದ್ರಂತೆ, ವಿಷಪಾನ ಮಾಡೋಣ ಹಾಗೆ ಅಂತ. ಪಾರ್ವತಿ ದೇವಿ ಕೇಳಿದರಂತೆ, ಸ್ವಾಮಿ ಏನು ಹಾಗೆ ಅಂತ. ಅಲ್ಲ, ಲೋಕ ಕಲ್ಯಾಣಕ್ಕಾಗಿ ವಿಷಪಾನ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ ಹಾಗೆ. ಜೋಪಾನ, ನನ್ನ ಹೆಸರೇನು ಬರೆದಿಟ್ಟು ಹೋಗಬೇಡಿ ಹಾಗೆ ಅಂತ ಹೇಳಿಬಿಟ್ಟು ಹೋದ್ರಂತೆ. ಏನಾದ್ರು ಹೆಚ್ಚು ಕಡಿಮೆ ಆದರೆ ನನ್ನ ತಲೆಗೆ ಆಮೇಲೆ ಬರುತ್ತದೆ, ಅದರಿಂದ ನನ್ನ ಹೆಸರೇನು ಬರೆದಿಡಬೇಡಿ ಹಾಗೆ ಅಂತ ಪಾರ್ವತಿ ದೇವಿ ಹೇಳಿದರು ಅಂತ ಹೇಳ್ತಾರೆ. ಒಟ್ಟು ರುದ್ರದೇವರು ಬಂದರು, ವಾಯುದೇವರ ಹತ್ರ ಕೇಳಿದ್ರಂತೆ, ನನಗೂ ಚೂರು ವಿಷ ಕೊಡಿ ಹಾಗೆ ಅಂತ. ವಾಯುದೇವರಿಗೆ ಗೊತ್ತು, ರುದ್ರದೇವರಿಗೆ ಅದನ್ನು ಸಹನೆ ಮಾಡಲಿಕ್ಕಾಗಲ್ಲ ಹಾಗೆ ಅಂತ. ಕೈಯಲ್ಲಿ ಚೂರು ತಿಕ್ಕಿ 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 ಆ ವೀರ್ಯವನ್ನೆಲ್ಲ ತೆಗೆದು ಚೂರು ವಿಷವನ್ನು ಕೊಟ್ರಂತೆ. ತೆಗೆದುಕೋ, ಸ್ಯಾಂಪಲ್ ಹೇಗಿದೆ ನೋಡು ಹಾಗೆ ಅಂತ ವಿಷವನ್ನು ಕೊಟ್ಟರು. ವಿಷವನ್ನು ಕೊಟ್ಟರೆ ಅವರಿಗೆ ಉರಿ 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 ಸಹನೆ ಮಾಡಲಿಕ್ಕಾಗಿಲ್ಲ. ವಿಷದ ಉರಿ ರುದ್ರದೇವರಿಗೆ ಸಹನೆ ಮಾಡಲಿಕ್ಕಾಗಿಲ್ಲ. ಮೂರ್ಛೆ ಹಾಕಿ ಬಿದ್ದರಂತೆ. ಅವರಿಗೆ ತಂಪಾಗಬೇಕು ಅಂತ ಆ ಮೈಯಲ್ಲಿ ಎಲ್ಲ ಸರ್ಪವನ್ನು ಸುತ್ತಿದರಂತೆ, ಆದರೂ ಸರಿಯಾಗಲಿಲ್ಲ. ತಲೆ ಮೇಲೆ ಚಂದ್ರನನ್ನು ತಂದು ಇಟ್ಟರಂತೆ, ಚಂದ್ರ ಶೀತ. ಕೇಳಿದ್ರಂತೆ, ಉರಿ ಸರಿ ಹೋಯ್ತಾ ಹಾಗೆ ಅಂತ. ಸ್ವಲ್ಪ ಸರಿ ಹೋಯ್ತು ಹಾಗೆ ಅಂತ ಹೇಳಿದ್ರು, ಇನ್ನೂ ಸರಿ ಹೋಗಲಿಲ್ಲ. ಮತ್ತು ಪರಮಾತ್ಮನೇ ಬಂದು ಕರಸ್ಪರ್ಶ ಮಾಡಿದಂತೆ. ಕರಸ್ಪರ್ಶ ಮಾಡಿದಾಗ ಆಗ ಸರಿಯಾಗಿ ಹೋಯಿತು ಹಾಗೆ. ಇದ್ರ ಮೇಲೆ ಪ್ರಶ್ನೆ ಬರ್ತದೆ, ಇಲ್ಲ ವಾಯುದೇವರಿಗೆ ಗೊತ್ತಿಲ್ಲವಾ? ತನ್ನ ಮಗ ವಾಯುದೇವರು, ರುದ್ರದೇವರು ತಂದೆ ತಾಯಿಯ ತಂದೆ ಮಗ ಇದ್ದ ಹಾಗೆ. ಹಾಗಿರುವಾಗ ವಾಯುದೇವರಿಗೆ ಗೊತ್ತಿಲ್ಲವೇ ಇವರು ರುದ್ರದೇವರಿಗೆ ಸಹನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ, ಯಾಕೆ ಕೊಡಬೇಕಾಗಿತ್ತು ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ಅದಕ್ಕೆ ಪರಮಾತ್ಮನ ಕರಸ್ಪರ್ಶ ಆಗಬೇಕು ಎನ್ನುವ ಇಚ್ಛೆಯಿಂದಲೇ ವಾಯುದೇವರು ಏನು ಮಾಡಿದರು, ಚೂರು ವಿಷವನ್ನು ಕೊಡ್ತದೆ. ಮಗ ಸಾಯಿಲಿ ಅಂತ ಹೇಳಿದರೆ ಏನು ಮಾಡ್ತಾಯಿದ್ರು, ಪೂರ್ತಿ ವಿಷವನ್ನೇ ಕೊಡ್ತಾಯಿದ್ರು. ಪೂರ್ತಿ ವಿಷ ಕೊಟ್ಟಿಲ್ಲ ನೋಡಿ, ಸ್ವಲ್ಪ ವಿಷ ತೆಗೆದು ಅದನ್ನು ತಿಕ್ಕಿ ಸಹನೆ ಮಾಡಲಿಕ್ಕೆ ಆಗದಷ್ಟು ಕೊಟ್ಟರು. ಅದು ಕೂಡ ಸಹನೆ ಮಾಡಲಿಕ್ಕೆ ಆಗಿಲ್ಲ, ಅವರು ಮೂರ್ಛಿತರಾಗಿ ಬಿದ್ದರು, ಅನೇಕ ಉಪಚಾರವೆಲ್ಲ ಮಾಡಿದರು, ಪರಮಾತ್ಮನ ಕರಸ್ಪರ್ಶವೂ ಆಯಿತು ಅಂತ ಹೇಳ್ತಾರೆ. ಅದರಿಂದ ಅವರ ಕಂಠ ಏನಾಯಿತು, ನೀಲಕಂಠ ಅಂತ ಆಯಿತು, ಕಪ್ಪಾಯ್ತಂತೆ. ರುದ್ರದೇವರ ಕಂಠ ಕಪ್ಪಗಾಗೋಯಿತು, ಅದರಿಂದ ಅವರಿಗೆ ನೀಲಕಂಠ ಅಂತ ಹೆಸರು ಬಂತು ಹಾಗೆ ಅಂತ. ಆ ಕಾಲಕೂಟ ಯಾವ ವಿಷವನ್ನು ವಾಯುದೇವರು ಪಾನ ಮಾಡಿ ಜೀರ್ಣಿಸಿಕೊಂಡ್ರು, ಕಲಿ ಯಾರಿಗೂ ಬಗ್ಗೋದಿಲ್ಲ ರೀ. ಕಲಿ ಬಗ್ಗೋದು ಯಾರಿಗೆ? ವಾಯುದೇವರಿಗೆ. ಒಳ್ಳೆ ನಿದರ್ಶನ ನೋಡಿ, ಆ ಕಲಿಯ ವಿಷವನ್ನು ಯಾರಿಂದಲೂ ಜೀರ್ಣ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕೆ ವಾಯುದೇವರಿಗೆ ಪರಮಾತ್ಮ ಆಜ್ಞೆ ಮಾಡಿದ್ದ. ಪರಮಾತ್ಮನಿಗೆ ಗೊತ್ತಿಲ್ಲವೇ ನೋಡಿ, ಪರಮಾತ್ಮ ಯಾರನ್ನು ಮಾಡು ಅಂತ ಹೇಳಿದ, ನಮ್ಮನ್ನು ಮಾಡು ಅಂತ ಹೇಳಿದನ? ಇಲ್ಲ, ನಾವು ಹೇಳೋದುಂಟು, ಏನ್ರಿ ಎಲ್ಲದಕ್ಕೂ ವಾಯುದೇವರೇ ಹೇಳ್ತೀರಾ ನೀವು ಹಾಗೆ ಅಂತ. ಮತ್ತು ನಾವೇ ಮಾಡಲಿಕ್ಕೆ ಆಗ್ತದ?
ಆ ರುದ್ರದೇವರಿಗೆ ಮಾಡಲಿಕ್ಕಾಗಲ್ಲ ಅಂತ. ವಾಯುದೇವರ ನಂತರ ಸ್ಥಾನ ರುದ್ರದೇವರು, ಅವರಿಗೆ ಆಗಲ್ಲ ಅಂದರೆ ನಾವೇ ಮಾಡಲಿಕ್ಕೆ ಆಗ್ತದೆ ಇಂಥದ್ದನ್ನೆಲ್ಲ. ಅದರಿಂದ ದೇವರು ಯಾರಿಗೆ ಏನು ಮಾಡು ಅಂತ ಹೇಳ್ತಾನೆ ಅದು ಅವರವರ ಯೋಗ್ಯತೆ ನೋಡಿಕೊಂಡೇ ದೇವರು ಹೇಳಿರೋದು. ಈಗ ನಮಗೆ ಹೇಳಿದ್ದಾನೆ, ಶಾಸ್ತ್ರ ಶ್ರವಣ ಮಾಡಿರಿ, ಏಕಾದಶಿ ಉಪವಾಸ ಮಾಡಿರಿ. ನಾವೇನು ತಿಳ್ಕೊಂಡ್ಬಿಟ್ಟಿದ್ದೀವಿ, ಏನ್ರಿ ಶಾಸ್ತ್ರ ನಮಗೆ ಆಗದೇ ಇರೋದನ್ನೇ ಹೇಳ್ತಾ ಇದ್ದಾರೆ ಹಾಗೆ ಅಂತ. ನಮಗೆ ಆಗದೇ ಇರೋದನ್ನು ಮಾಡು ಅಂತ ದೇವರು ನಮಗೆ ಹೇಳೋದೇ ಇಲ್ಲ. ನಮ್ಮನ್ನು ಬಂದು ವಿಷಪಾನ ಮಾಡು ಅಂತ ಹೇಳಿದನಾ? ಇಲ್ಲ. ರುದ್ರದೇವರನ್ನ ಕರೆದು ಹೇಳಿದನ ವಿಷಪಾನ ಮಾಡು ಅಂತ? ಇಲ್ಲ. ದೇವರಿಗೆ ಗೊತ್ತು ಯಾರಿಗೆ ಏನು ತಾಕತ್ತಿದೆ ಅಂತ, ದೇವರಿಗೆ ಗೊತ್ತು, ಸರ್ವಜ್ಞ ಅವನು. ವಾಯುದೇವರನ್ನೇ ಕರೆಸಿ ಹೇಳಿದ. ಅದಕ್ಕೆ ರುದ್ರದೇವರು ತಾವು ಬಂದರು, ತಾವಾಗಿಯೇ ಬಂದರು. ಪರಿಣಾಮ ಏನಾಯಿತು ನೋಡಿ. ನಮ್ಮನ್ನು ಕರೆಸಿ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಮಾಡು ಅಂತ ಹೇಳಿದನ? ದೇವರ ಆಜ್ಞೆ ಆಗಿದೆಯಾ ನಮಗೆ? ಇಲ್ಲ. ಬ್ರಹ್ಮಸೂತ್ರ ಭಾಷ್ಯ ಮಾಡಲಿಕ್ಕೆ ಶ್ರೀಮದಾಚಾರ್ಯರೇ ಸರಿ. ನಮಗೇನು ಆಜ್ಞೆ ಮಾಡಿದ್ದಾನೆ? ಅದನ್ನು ಓದಿ ತಿಳ್ಕೊ, ಅಷ್ಟೇ ಸಾಕು. ಓದಿ ತಿಳ್ಕೊಂಡು ಆಚರಣೆ ಮಾಡು. ಅದು ಮಾಡಿಲ್ಲ ಅಂದರೆ ತಪ್ಪಾಗ್ತದೆ ನೋಡಿ. ಅದರಿಂದ ನಮ್ಮ ಯೋಗ್ಯತೆಯನ್ನು ನೋಡಿಕೊಂಡೇ ದೇವರು ಶಾಸ್ತ್ರದಲ್ಲಿ ನಮಗೆ ಆಜ್ಞೆ ಮಾಡಿದ್ದಾನೆ ಹೊರತು ನಾವೇನು ಮಾಡುವಂತೆ ಇಲ್ಲ. ಇದು ನನ್ನಿಂದ ಆಗೋದಿಲ್ಲ, ನನ್ನಿಂದ ಆಗದೇ ಇರೋದನ್ನು ಶಾಸ್ತ್ರ ಮಾಡು ಅಂತ ಹೇಳ್ತಾರೆ, ಆ ಮಾತೇ ಸರಿ ಇಲ್ಲ. ಪರಮಾತ್ಮ ಹೇಳಿದ್ದಾನೆ ಅಂದರೆ ಏನರ್ಥ? ನಮ್ಮ ಯೋಗ್ಯತೆಯನ್ನು ನೋಡಿಕೊಂಡೇ ದೇವರು ಮಾಡು ಅಂತ ಹೇಳಿರೋದು. ಅದರಿಂದ ದೇವರನ್ನು ಆಕ್ಷೇಪ ಮಾಡಲಿಕ್ಕೆ ಹೋಗಬಾರ್ದು. ಅಲ್ಲೇ ಒಂದು ಘಟನೆ ಬರ್ತದೆ ನೋಡಿ. ಆ ಮಂದರ ಪರ್ವತವನ್ನು ಎತ್ಕೊಂಡು ಬರಲಿಕ್ಕಾಗಲ್ಲ ದೇವತೆಗಳಿಂದ. ಸಮುದ್ರ ಮಥನ ಮಾಡಬೇಕು, ಮಂದರ ಪರ್ವತವನ್ನು ಎತ್ಕೊಂಡು ಬರಲಿಕ್ಕಾಗಿಲ್ಲ. ಯಾಕೆ? ಶಿವನ ವರ ಇತ್ತು, ಬಂಗಾರದ ಪರ್ವತ ಅದು. ನಮಗೆ ಆಶ್ಚರ್ಯ ಅನಿಸ್ತದೆ, ನಮಗೊಂಚೂರು ಸಿಗಬಾರ್ದಿತ್ತ, ಪೂರ್ತಿ ಪರ್ವತ ಬೇಡ, ಒಂಚೂರು ಸಿಕ್ಕಿದ್ರೆ ಸಾಕಾಗಿದೆ. ಏನು ಬೆಲೆ ರೀ ಬಂಗಾರ ಅಂತೂ ಈಗ ರಾಕೆಟ್ಗಿಂತ ಮೇಲೆ ಹತ್ತುತ್ತಾ ಇದೆ ಬೆಲೆ ಅಂತ ಹೇಳೋದುಂಟು. ಚೂರು ಸಿಕ್ಕಬಾರ್ದಿತ್ತ ಹಾಗೆ ಅಂತ. ಪರಮಾತ್ಮ ಏನು ಮಾಡಿದ? ಮಂದರ ಪರ್ವತವನ್ನು ತರೋದಕ್ಕೆ ಗರುಡನನ್ನು ಕರೆಸಿದಂತ. ಗರುಡ, ನೀನು ಬಾ, ನೀನು ಪರ್ವತವನ್ನು ಹೊತ್ತುಕೊಂಡು ಹೋಗು ಹಾಗೆ ಅಂತ. ಈ ದೇವತೆಗಳಿಗೆಲ್ಲ ಒಂದು ಕುತೂಹಲ, ಏನು ನಮ್ಗೆ ಕೊಟ್ಟರೆ ನಾವು ತರ್ತಾ ಇದ್ದೀವಿ ಹಾಗೆ ಅಂತ. ಆಯಿತು, ಒಂದು ದೇವರು ಏನು ಮಾಡಿದ, ನೀವೇ ಎತ್ತಿರಿ ಅಂತ ಮೊದಲು ಹೇಳಿದ. ಅವರು ಟ್ರೈ ಮಾಡಿದರು, ಅವರಿಂದ ಹಾಗೇ ಇಲ್ಲ. ರುದ್ರದೇವರು ವರ ಇದೆ ಸರಿ ಅಂತ ಪರಮಾತ್ಮ ತಾನೇ ಎಡಗೈಯಿಂದ ಎತ್ತಿ ಗರುಡನ ಮೇಲೆ ಇಟ್ಟ. ಸರಿ, ಕೆಳಗಿಂದ ಎತ್ತೋದು ಸ್ವಲ್ಪ ಕಷ್ಟ ಇದೆ. ಮೇಲೆ ಪುಸ್ತಕ ಇಟ್ಟಿದ್ರೆ ತೆಗೆಯೋದು ಈಸಿ ಇದೆ ನೋಡಿ. ಕೆಳಗಿಂದ ಒಂದು ವಸ್ತುವನ್ನು ತೆಗೆಯೋದಕ್ಕೂ ಮೇಲೆ ಇಟ್ಟದನ್ನು ಚೂರು ಸರಿಸಿ ಎತ್ಕೊಂಡು ಹೋಗೋದಕ್ಕೂ ವ್ಯತ್ಯಾಸ ಇದೆ. ಈಗೇನು ದೇವರ ಮೇಲೆ ಇಟ್ಟಾಯಿತು, ಗರುಡನ ಮೇಲೆ ಇಟ್ಟಾಯಿತು, ಇನ್ನಾದರೂ ನಾವು ಉರಿಬೋದಲ್ಲ ಹಾಗೆ ಅಂತ ಮತ್ತೆ ದೇವತೆಗಳು ಅಸುರರು ಎಲ್ಲ ಸೇರಿ ಪ್ರಯತ್ನ ಪಟ್ಟರು. ಮಂದರ ಪರ್ವತ ಅವ್ರ ಮೇಲೆ ಬಿತ್ತು ಪುಡಿ ಪುಡಿ ಆಗೋಯ್ತು. ದೇವತೆಗಳು ಅಸುರರೆಲ್ಲ ಪುಡಿ ಪುಡಿ ಆದರು. ಮತ್ತು ಪರಮಾತ್ಮ ತನ್ನ ದಿವ್ಯ ದೃಷ್ಟಿಯಿಂದ ಅವರನ್ನು ನೋಡಿ ಮಂದರ ಪರ್ವತವನ್ನು ಎತ್ತಿ ಮತ್ತೆ ಗರುಡನ ಮೇಲೆ ಇಟ್ಟು ಆ ದೇವತೆಗಳನ್ನು ಅಸುರರನ್ನು ಮತ್ತೆ ಬದುಕಿಸಿದ. ಅಂತ ಕೇಳಕ್ಕೆ ಬಂದೆ, ದೇವರು ಒಂದು ಕಾರ್ಯವನ್ನು ಮಾಡು ಅಂತ ಹೇಳಿದ ಅಂದರೆ ಏನರ್ಥ? ನಮಗೆ ಯೋಗ್ಯತೆ ಇದ್ದರೆ, ನಮಗೆ ಸಾಮರ್ಥ್ಯ ಇದ್ದರೆ ಅದನ್ನು ಮಾತ್ರ ದೇವರು ಮಾಡು, ಗುರುಗಳ ಮುಖಾಂತರ ಮಾಡು ಅಂತ ಹೇಳಿಸೋದು. ಅದರಿಂದ ದೇವರು ಮಾಡು ಅಂತ ಹೇಳಿದ ಮೇಲೆ ಅದರ ಮೇಲೆ ನಾವು ಚರ್ಚೆ ಮಾಡಬಾರ್ದು. ನನ್ನಿಂದ ಆಗ್ತದೋ ಇಲ್ಲವೋ ಆ ವಿಚಾರ ಮಾಡಬೇಡಿ ಅಂತಾರೆ. ನಿಮ್ಮಿಂದ ಮಾಡಲಿಕ್ಕಾಗುವುದನ್ನೇ ದೇವರು ಮಾಡು ಅಂತ ಹೇಳ್ತಾನೆ. ಮಾಡಲಿಕ್ಕಾಗದೇ ಇರೋದನ್ನು, ಉದಾಹರಣೆಗೆ ಪ್ರಾತಃ ಸ್ನಾನ ಆಗೋದಿಲ್ಲವಾ? ಆಗ್ತದೆ, ಮನಸ್ಸು ಮಾಡಿದರೆ ಆಗ್ತದೆ. ದೇವ್ರ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲವಾ? ಸಂಧ್ಯಾವಂದನೆ 3 ಹೊತ್ತು ಸಂಧ್ಯಾವಂದನೆ ಮಾಡಲಿಕ್ಕೆ ಆಗೋದಿಲ್ಲವಾ? ಆಗ್ತದೆ. ನಮ್ಮಿಂದ ಆಗದೇ ಇರೋದನ್ನು ದೇವರು ನಮ್ಮನ್ನು ಮಾಡು ಅಂತ ಎದ್ದು ಗೋಳೈಕೊಳ್ಳೋದೇ ಇಲ್ಲ. ದೇವರು ನಮ್ಮನ್ನು ಇಟ್ಟು ಹೇಳಿಯೂ ಕೂಡ ನಮಗೆ ಸಾಮರ್ಥ್ಯ ಇದ್ದರೂ ಕೂಡ ಏನು ಮಾಡಿಬಿಡ್ತಾನೆ? ಬಿಟ್ಟು ಬಿಡ್ತಾನೆ. ಆಮೇಲೆ ಒಟ್ಟಿಗೆ ನರಕದಲ್ಲಿ ಅದಕ್ಕೆ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾನೆ. ಈಗ ಬಿಟ್ಟು ಬಿಡ್ತಾನೆ ಅಷ್ಟೇ. ಅದರಿಂದ ದೇವರು ಮಾಡು ಅಂತ ಹೇಳಿದ್ದನ್ನು ಏನು ಮಾಡಬಾರ್ದು? ಅದನ್ನು ತಿರಸ್ಕಾರ ಮಾಡಬಾರ್ದು. ಪರಮಾತ್ಮನಿಗೆ ವಿಮುಖರಾಗಬಾರ್ದು ಅಂತ ಹೇಳ್ತಾ ಇದ್ದೆ. ಪರಮಾತ್ಮನಿಗೆ ವಿಮುಖರಾಗಬಾರ್ದು. ದೇವರು ಮಾಡು ಅಂತ ಹೇಳಿದ್ದನ್ನು ಮಾಡಬೇಕು. ಈ ರೀತಿಯಾಗಿ ಅಂಥ ಒಂದು ಕಾಲಕೂಟ ವಿಷವನ್ನೇ ಪಾನ ಮಾಡಿದವರು ವಾಯುದೇವರು. ಆ ವಾಯುದೇವರ ಅವತಾರನೇ ಈ ಭೀಮಸೇನ ದೇವರು. ಅದೆಲ್ಲ ದುರ್ಯೋಧನಿಗೆ ಅರ್ಥ ಆಗಬೇಕಲ್ಲ. ದುರ್ಯೋಧನಿಗೆ, ಶಕುನಿಗೆ ಅವರೇನು ತಿಳ್ಕೊಂಡ್ರು?
ಕಾಲಕೂಟ ಅಷ್ಟು ಒಂದು ಶ್ರೇಷ್ಠವಾದ ವಿಷ ಯಾವುದೂ ಇಲ್ಲ ಅಂತ ತಂದು ಅದನ್ನೇ ತಂದರು. ಭೀಮಸೇನ ದೇವರಿಗೆ ಅನಾಯಾಸವಾಗಿ ಆ ಅನ್ನವನ್ನು ಜೀರ್ಣ ಮಾಡಿದರು. ಅದರಿಂದ ಆ ವಿಷದ ಬಾಧೆಯನ್ನು ಸ್ವಾಮಿ ಕುಂತಿ ಹೇಳ್ತಾಳೆ, ಸ್ವಾಮಿ ಕೃಷ್ಣ ಪರಿಹಾರ ಮಾಡಿದ್ದು ನೀನೇ, ನಿನ್ನ ಅನುಗ್ರಹದಿಂದ ಭೀಮಸೇನ ದೇವರು ಆ ವಿಷದ ಬಾಧೆಯಿಂದ ಪರಿಹಾರ ಮಾಡಿದರು. ಅಕಸ್ಮಾತ್ ಈ ಯಾವುದೋ ಒಂದು ಘಟನೆಯಲ್ಲಿ ಭೀಮಸೇನ ದೇವರು ಮೃತರಾಗಿದ್ದರೆ ಮುಂದೆ ಪರಿಸ್ಥಿತಿ ಏನಾಗ್ತಾ ಇತ್ತು? ಊಹಾತೀತ. ದೇವರ ಕರುಣೆ ಇಲ್ಲವೇ? ಉಪನಿಷತ್ತು ಹೇಳ್ತಾ ಇದೆ, ಸೌ ಪ್ರಾಣಸ್ಯ ಪ್ರಾಣ ಹಾಗೆ ಅಂತ. ಪ್ರಾಣನಿಗೂ ಕೂಡ ಪ್ರಾಣಶಕ್ತಿಯನ್ನು ಕೊಡುವವ ಯಾರು? ನಮ್ಮ ಸ್ವಾಮಿ ಹಾಗೆಂತ. ಅದರಿಂದ ನಮಗೆ ಒಂದು ಜನರಲ್ ಒಂದು ಪ್ರಶ್ನೆ, ಭಾಗವತದಲ್ಲಿ ಏನು ಹೇಳಬೇಕಾಗಿತ್ತು? ವಿಷ್ಣುವಿನ ಕಥೆಯನ್ನು ಹೇಳಬೇಕಾಗಿತ್ತು. ಏನೋ ಮತ್ಸ್ಯ ಕೂರ್ಮ ಅವರ ವಿಷ್ಣುವಿನ ಕಥೆ ಹೇಳಬೇಕಾಗಿತ್ತು. ವಿಷ್ಣು ಭಕ್ತರ ಕಥೆಯನ್ನು ಯಾಕೆ ಹೇಳಿದರು? ಹಾಗೆ ವಿಷ್ಣು ಭಕ್ತರ ಕಥೆ ಯಾಕೆ ಹೇಳಬೇಕಾಗಿತ್ತು? ಸೂರ್ಯವಂಶದ ರಾಜರ ಕಥೆ ಬರುತ್ತದೆ, ಚಂದ್ರವಂಶರ ರಾಜರ ಕಥೆ ಬರುತ್ತದೆ, ಪ್ರಹ್ಲಾದ ರಾಜ, ಧ್ರುವ, ಗಜೇಂದ್ರ, ಆನೆ ಕಥೆ ಎಲ್ಲ ಸೇರಿಸಿಬಿಟ್ಟಿದ್ದಾರೆ. ಅದು ಯಾಕೆ ಸೇರಿಸಬೇಕಾಗಿತ್ತು? ದೇವರ ಕಥೆ, ದೇವರ ಅವತಾರ ಲೀಲೆಗಳು ಹೇಳಿದರೆ ಚಂದ ಇರ್ತದಪ್ಪ ಭಾಗವತ ಕೇಳೋದಕ್ಕೆ. ವೈಷ್ಣವರ ಕಥೆಯನ್ನು ಯಾಕೆ ಸೇರಿಸಬೇಕಾಗಿತ್ತು? ಹಾಗೆಂದರೆ ಇಷ್ಟೇ ಉದ್ದೇಶ. ವೈಷ್ಣವರ ಮಹಿಮೆ ಅದು ಯಾರ ಮಹಿಮೆ? ವಿಷ್ಣುವಿನದ್ದೇ ಮಹಿಮೆ ಅದು. ಅದನ್ನು ತಿಳಿಸಿಕೊಡಬೇಕಾಗಿದೆ ವೇದವ್ಯಾಸರಿಗೆ. ಅದರಿಂದ ಏನು ಮಾಡಿದರು? ಡೈರೆಕ್ಟಾಗಿ ಸಾಕ್ಷಾತ್ತಾಗಿ ವಿಷ್ಣುವಿನ ಕಥೆಯನ್ನು ಹೇಳಿದರು, ವೈಷ್ಣವರ ಕಥೆಯನ್ನು ಹೇಳಿದರು. ಈ ದೃಷ್ಟಿಯಿಂದ ನೋಡಿದರೆ ಮಹಾಭಾರತ ಯಾರ ಕಥೆಯನ್ನು ಹೇಳ್ತಾ ಇದೆ? ಪಾಂಡವರ ಕಥೆ ಹೇಳ್ತಾ ಇದೆ. ವಾಸ್ತವಿಕವಾಗಿ ಮಹಾಭಾರತ ಯಾರ ಕಥೆಯನ್ನು ಹೇಳ್ತಾ ಇದೆ? ಪಾಂಡವರ ಕಥೆನಾ? ಇಲ್ಲ, ಕೃಷ್ಣನ ಮಹಿಮೆಯನ್ನೇ ಹೇಳ್ತಾ ಇದೆ. ಪಾಂಡವರ ಮಹಿಮೆ ಅಂದರೆ ಯಾರ ಮಹಿಮೆ? ಕೃಷ್ಣಂದೇ ಮಹಿಮೆ. ಅದರಿಂದ ಮಹಾಭಾರತದಲ್ಲಿ ಏನಿದೆ? ಕೃಷ್ಣನ ಮಹಿಮೆನೇ ಪೂರ್ತಿ ಇದೆ. ಆದರೆ ಮತ್ತೆ ಭಾಗವತ ಯಾಕೆ ಬಂತು? ಮಹಾಭಾರತ ಸಾಕಲ್ಲ, ಅದೇ ವೇದವ್ಯಾಸರೇ ಮಹಾಭಾರತವನ್ನು ರಚನೆ ಮಾಡಿದರು. ಅಲ್ಲಿ ಪಾಂಡವರ ಚರಿತ್ರೆ ಇದೆ. ಅದು ಪಾಂಡವರ ಚರಿತ್ರೆ ಅಂದರೆ ಕೃಷ್ಣನ ಮಹಿಮೆನೇ ಆಯಿತು ಅಂತ ಹೇಳ್ತೀರಿ, ಮತ್ತು ಭಾಗವತವನ್ನು ಯಾಕೆ ಹೇಳಬೇಕಾಗಿತ್ತು ಅಂತ ಒಂದು ಪ್ರಶ್ನೆ ಬರುತ್ತದೆ. ಇಷ್ಟೇ ಉತ್ತರ ಅದಕ್ಕೆ. ಆ ಮಂದಮತಿಗಳಿಗೆ ಪಾಂಡವರ ಕಥೆನೇ ಕೇಳಿದರೆ ಕೃಷ್ಣನ ಮಹಿಮೆ ಅಂತ ಅರ್ಥ ಆಗೋದಿಲ್ಲ. ಅದರಿಂದ ಸಾಕ್ಷಾತ್ತಾಗಿ ದೇವರ ಮಹಿಮೆಯನ್ನೇ ಹೇಳುವ ಒಂದು ಗ್ರಂಥ ಅದು ಭಾಗವತ. ಅಲ್ಲೂ ಕೂಡ ವೈಷ್ಣವರ ಚರಿತ್ರೆಯನ್ನು ಹೇಳಿ ತನ್ಮುಖಾಂತರ ಪರಮಾತ್ಮನ ಮಹಿಮೆಯನ್ನೇ ಹೇಳಿದ್ದಾರೆ. ಈ ರೀತಿಯಾಗಿ ಭಾಗವತ ಪೂರ್ತಿ ಕೃಷ್ಣನ ಮಹಿಮೆ, ಮಹಾಭಾರತ ಪೂರ್ತಿ ಕೃಷ್ಣಂದೇ ಮಹಿಮೆ. ನೋಡಿ, ಈ ಒಂದು ಘಟನೆ ನಮಗೆ ಅರ್ಥ ಆಗಬೇಕು ಅಂದರೆ ಮತ್ತೆ ಸಮುದ್ರ ಮಥನಕ್ಕೆ ಹೋಗಬೇಕು. ಪರಮಾತ್ಮ ವಾಯುದೇವರನ್ನು ಯಾಕೆ ಆಜ್ಞೆ ಮಾಡಿದ? ವಾಯುದೇವರಿಗೆ ಜೀರ್ಣ ಮಾಡಿಕೊಳ್ಳುವ ಸಾಮರ್ಥ್ಯ ಇದೆ ಹಾಗೆ ಅಂತ. ತನ್ಮೂಲಕ ಏನಾಯಿತು? ದೇವರ ಜ್ಞಾನ ಎಷ್ಟೊಂದು ಗೊತ್ತಾಯಿತು ನೋಡಿ. ದೇವರು ಯಾರನ್ನು ಮಾಡು ಅಂತ ಹೇಳ್ತಾನೆ, ಅವರು ಸರಿಯಾಗಿ ಆ ಕೆಲಸವನ್ನು ಮಾಡಿದರೆ ಆ ಕೀರ್ತಿ ಯಾರಿಗೆ ಬರ್ತದೆ? ಮಾಡು ಅಂತ ಹೇಳಿದವರಿಗೆ ಬರ್ತದೆ ನೋಡಿ. ಈಗ ರಾಜ ಇದ್ದಾನೆ, ತಾನು ಹೋಗಿ ಯುದ್ಧ ಮಾಡೋದಿಲ್ಲ, ತಮ್ಮ ಭೃತ್ಯರನ್ನು ಕಳಿಸ್ತಾನೆ. ಗೆದ್ದದ್ದು ಯಾರು? ಅವರು ಗೆಲ್ತಾರೆ, ಭೃತ್ಯರು ಹೋಗಿ ಗೆಲ್ತಾರೆ. ಗೆದ್ದರೆ ಓ ಭೃತ್ಯರು ಗೆದ್ದರು ಅಂತ ಹೇಳ್ತೀವ, ರಾಜರು ಗೆದ್ದರು ಅಂತ ಹೇಳ್ತೀವ? ರಾಜರು ಗೆದ್ದರು ಅಂತ ಹೇಳ್ತೀವಲ್ಲ, ಅದೇ ಥರ ವಾಯುದೇವರು ಗೆದ್ದರೆ ಯಾರು ಗೆದ್ದಂಗೆ? ಪರಮಾತ್ಮ ಗೆದ್ದ ಹಾಗೆ ಅದು. ಯಾಕೆ? ಪರಮಾತ್ಮನೇ ಆಜ್ಞೆ ಮಾಡಿದ್ದು, ಪರಮಾತ್ಮನೇ ವಾಯುದೇವರಿಗೆ ಆ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟದ್ದು. ಇದೆಲ್ಲ ನಮಗೆ ಅರ್ಥ ಆಗಬೇಕು ಅಂದರೆ ಸ್ವಲ್ಪ ಶಾಸ್ತ್ರದ ಹಿನ್ನೆಲೆ ನಮಗೆ ಗೊತ್ತಿರಬೇಕು. ಅದಕ್ಕೆ ಕುಂತಿದೇವಿ ಮೊದಲೇ ಹೇಳಿದರು ಏನು ಅಂತ? ನಮಸ್ಯೆ ಪುರುಷಂ ತ್ವಾದ್ಯಂ ಹಾಗೆ ಅಂತ. ಸ್ವಾಮಿ ನೀನು ಪುರುಷ, ಎಲ್ಲರಲ್ಲೂ ಪ್ರವೇಶ ಮಾಡಿ ಎಲ್ಲ ಶಕ್ತಿಯನ್ನು ಕೊಡುವವ ನೀನೇ ಹಾಗೆ ಅಂತ. ಭೀಮಸೇನ ದೇವರ ಒಳಗಿದ್ದು ಆ ಶಕ್ತಿಯನ್ನು, ವಿಷವನ್ನು ಜೀರ್ಣ ಮಾಡಿಸಿಕೊಳ್ಳುವ ಶಕ್ತಿಯನ್ನು ಕೊಡುವವ ನೀನೇ ಹಾಗೆ. ಆ ವಿಷ ಯಾಕೆ ಬಿಡಿ, ನಮ್ಮ ಒಳಗಿದ್ದು ಪ್ರತಿ ದಿವಸ ನಾವು ತಿನ್ನುವ ಆಹಾರ ಜೀರ್ಣ ಆಗುವಂತೆ ಮಾಡುವ ಶಕ್ತಿ ಅದು ಕೃಷ್ಣ ಶಕ್ತಿ, ಪರಶಕ್ತಿ ಹಾಗೆಂಬುದನ್ನು ಕೂಡ ನಾವು ಮನಗಾಣಬೇಕು ಹಾಗೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಆ ವಿಷದ ಬಾಧೆಯಿಂದ ಸ್ವಾಮಿ ನಮ್ಮನ್ನೆಲ್ಲ ಪಾರು ಮಾಡಿದಿ. ಇಲ್ಲದಿದ್ದರೆ ನಮಗೆ ಅಲ್ಲ, ಕೃಷ್ಣ ದುರ್ಯೋಧನ ಭೀಮನನ್ನೇ ಯಾಕೆ ಅಟ್ಯಾಕ್ ಮಾಡಬೇಕಾಗಿತ್ತು?
ಹಾಂ, ಅವನ ಪ್ಲ್ಯಾನ್ ಏನಿತ್ತು ಅಂದರೆ ಹಾಂ, ಈ ಭೀಮಸೇನ ದೇವರನ್ನು ಏನಾರು ಮಾಡಿ ಮುಗಿಸಿಬಿಟ್ರೆ ಉಳಿದ 4 ಜನರನ್ನು ಸಂಹಾರ ಮಾಡುವುದು ಅವನಿಗೆ ಈಸಿ ಆಗಿತ್ತು. ಅವನ ವಿಚಾರಣೆ ಆಗಿತ್ತು. ಏನಾರು ಮಾಡಿ ಭೀಮಸೇನ ದೇವರ ಕತೆ ಮುಗಿಸಿಬಿಟ್ರೆ ಉಳಿದವರನ್ನು ಕೊಲ್ಲೋದು ಸುಲಭ. ಅದು ಅವನ ಪ್ಲ್ಯಾನ್. ಅದರಿಂದ ಏನಾಗ್ಬೋದು, ತಾನು ಸುರಕ್ಷಿತವಾಗಿ ರಾಜ್ಯವನ್ನು ಪಡೆದು ಎಲ್ಲವನ್ನು ಭೋಗ ಮಾಡ್ಬೋದು. ಅಷ್ಟೇ ಉದ್ದೇಶ ಅವನು. ಪಾಂಡವರ ಮೇಲೆ ದ್ವೇಷ ಯಾತಕ್ಕೆ? ಅವರಿದ್ದರೆ ಅವರಿಗೆ ಅರ್ಧ ರಾಜ್ಯ ಕೊಡಬೇಕಾಗ್ತದೆ. ದಾಯಾದಿಗಳು ನೋಡಿ ಅವತ್ತಿನಿಂದ ಇದೆ, ಕೊಡಬೇಕಾಗ್ತದೆ. ಆಸ್ತಿ ಪಾಸ್ತಿಯಲ್ಲಿ ಅವರು ಬರ್ತಾರೆ, ಅವರಿಗೆ ಕೊಡಬೇಕಾಗ್ತದೆ. ಕೊಡಬಾರ್ದು. ನೋಡಿ ಇದು ಯಾವ ಗುಣ? ಇದು ಲೋಭ ಅಂತ ಕರೀತಾರೆ. ಕಾಮ, ಕ್ರೋಧ, ಲೋಭ ಅಂತ ಕರೀತಾರೆ. ಆ ಲೋಭ ಎತ್ತಿ ಕಾಣುವುದು ದುರ್ಯೋಧನನಲ್ಲಿ. ಎಲ್ಲ ಯಾರಿಗೆ ಬೇಕು? ನನಗೆ ಬೇಕು. ನಮ್ಮಲ್ಲಿ ಇಲ್ಲವಾ? ನಮ್ಮಲ್ಲಿ ಇಲ್ಲವಾ? ಯಾರಿಗೆ ಬೇಕು? ನನಗೆ ಬೇಕು. ದುಡ್ಡು ಯಾರಿಗೆ ಬೇಕು? ನನಗೆ ಬೇಕು. ಯಾರ ಸನ್ನಿಧಾನ? ಕಲಿಯ ಸನ್ನಿಧಾನ. ಈ ಒಂದು ಲೋಭಕ್ಕೆ ಮೂಲ ಕಾರಣ ಯಾವುದು? ಲೋಭ ಯಾಕೆ ಮನುಷ್ಯನಲ್ಲಿ ಬರುತ್ತದೆ? ಕಾಮ. ಕಾಮದಿಂದ ಲೋಭ, ಕಾಮದಿಂದ ಕ್ರೋಧ. ನಾವೇನೋ ಆಸೆ ಪಟ್ಟಿವಿ ನೋಡಿ, ಅದಕ್ಕೆ ಸಿಟ್ಟು ಬಂತು ಅವನಿಗೆ. ಭೀಮನ ಮೇಲೆ ಸಿಟ್ಟು ಯಾಕೆ? ತಾನೇ ಎಲ್ಲ ಭೋಗ ಮಾಡಬೇಕು ಅಂತ ಆಸೆ. ಅದಕ್ಕೆ ಪ್ರತಿಬಂಧಕವಾಗಿ ಪಾಂಡವರು ಇದ್ದರು. ಅದರಿಂದ ಪಾಂಡವರ ಮೇಲೆ ಸಿಟ್ಟು. ಆ ಸಿಟ್ಟಿಗೆ ಕಾರಣ ಏನು? ಕಾಮ, ಆಸೆ. ನನಗೆ ಎಲ್ಲ ಬೇಕು. ಆ ಆಸೆಗೆ ಪ್ರತಿಬಂಧಕವಾಗಿ ಯಾರು ಬಂದರೆ ಅವ್ರ ಮೇಲೆ ಸಿಟ್ಟು. ಅದರಿಂದ ಪಾಂಡವರನ್ನು ಸಂಹಾರ ಮಾಡಬೇಕು. ಇದು ಅವನ ಮುಖ್ಯ ಉದ್ದೇಶ. ಪಾಂಡವರಲ್ಲಿ ಸಂಹಾರ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಭೀಮಸೇನ ದೇವರು. ಅದರಿಂದ ಏನಾರು ಉಪಾಯ ಮಾಡಿ ಭೀಮಸೇನ ದೇವರ ಕತೆ ಮುಗಿಸಿಬಿಟ್ರೆ ಉಳಿದ ಪಾಂಡವರನ್ನು ಸಂಹಾರ ಮಾಡುವುದು ಸುಲಭದ ಕಾರ್ಯ. ಅದರಿಂದ ಭೀಮನನ್ನೇ ಅವನು ಮೊದಲು ಅಟ್ಯಾಕ್ ಮಾಡಿದ್ದು ಹಾಗೆ ಅಂತ ಆ ವಿಚಾರವನ್ನು ಕೂಡ ಹೇಳ್ತಾ ಇದ್ದಾರೆ. ಅದರಿಂದ ವಿಷದ ವಿಷ ಕೆಲಸ ಮಾಡಲಿಲ್ಲ ನೋಡಿ. ವಿಷ ಕೆಲಸ ಮಾಡದೇ ಇರೋದು ಒಂದು ಭೀಮನ ಕಥೆ ಅಂತ ಆದರೆ, ಇನ್ನೊಂದು ಕೃಷ್ಣನ ಚರಿತ್ರೆಯಲ್ಲೂ ನಾವು ನೋಡ್ತೀವಿ. ಪೂತನ ಅಂತ ಬಂದಳು. ಪೂತನ ಬಂದು ಮಾಡಿದ್ದೇನೋ ಕೃಷ್ಣನಿಗೆ ವಿಷವನ್ನು ಕೊಟ್ಟಳು. ಈಗ ಸುಲಭ ಆಯಿತು ನೋಡಿ. ಕೃಷ್ಣನಿಗೆ ಏನೇನೇನೇನಿಲ್ಲ ಅದು. ಯಾಕೆ? ಭೀಮಸೇನ ಅವರ ಮಗ ಭೀಮಸೇನ ದೇವರು, ವಾಯುದೇವರು ಅವರೇ ಇಂಥ ಕಾಲಕೂಟದಂಥ ವಿಷವನ್ನು ಯಾಕೆ ಅವಳು ಹಚ್ಕೊಂಡು ಬಂದದ್ದು ಯಾವುದು? ಕಾಲಕೂಟ ವಿಷವೇ. ಅಂತಹ ವಿಷವನ್ನು ತನ್ನ ಮಗನಾದ ವಾಯುದೇವರೇ ಜೀರ್ಣ ಮಾಡಿಸ್ಕೊಳ್ಳಿಕ್ಕೆ ಸಮರ್ಥರಾಗಿದ್ದಾರೆ ಅಂದರೆ ಕೃಷ್ಣ ಆ ವಿಷದ ಬಾಧೆ ಏನಾಗಿಲ್ಲ. ಇದೇನು ರೀ ಹೇಳ್ತೀರಿ ನೀವು? ಏನೂ ಇಲ್ಲ ಅದು. ನಮ್ಮ ದೃಷ್ಟಿಯಿಂದ ದೊಡ್ಡದು, ಆದರೆ ಕೃಷ್ಣನ ದೃಷ್ಟಿಯಿಂದ ನೋಡಿದರೆ ಸಣ್ಣ ಘಟನೆ ಇದೆಲ್ಲ, ಏನೇನಿಲ್ಲ. ಈಗ ಅರ್ಥ ಆಗ್ತದೆ ನೋಡಿ. ಇದನ್ನೇ ತಾರತಮ್ಯ ಅಂತ ಹೇಳೋದು. ತಾರತಮ್ಯ ಎಲ್ಲಿ ಇಲ್ಲ ಹೇಳಿ? ಎಲ್ಲ ಕಡೆ ಇದೆ. ಭೀಮಸೇನ ದೇವರಿಗೆ ಸಾಮರ್ಥ್ಯ ಇದೆ ಅಂತ ಆದ ಮೇಲೆ ಕೃಷ್ಣನ ಚರಿತ್ರೆ ಇನ್ನೇನು ಹೇಳೋದು ಹಾಗೆ ಅಂತ. ವಿಷಾನ್. ಇನ್ನು ಎರಡನೇದು ಹೇಳ್ತಾರೆ ಮಹಾಗ್ನೇಹೇ ಹಾಗೆ ಅಂತ. ಎಷ್ಟೋ ಪ್ರಯತ್ನ ಪಟ್ಟ ದುರ್ಯೋಧನ, ಏನು ಮಾಡಲಿಕ್ಕಾಗಿಲ್ಲ. ಸ್ವಾಮಿ ನಿಮ್ಮ ಅನುಗ್ರಹದಿಂದ ಮೊದಲು ಬಂದ ವಿಪತ್ತು ಯಾವುದು? ಹಸ್ತಿನಾವತಿಯಲ್ಲಿ ಪ್ರವೇಶನೇ ಇಲ್ಲ ಹಾಗೆ ಅಂತ ಹಿಂದೆ ನೋಡಿದ್ದೀವಿ ನಾವು ಅದನ್ನು. ಆಗ ವೇದವ್ಯಾಸರು ತಾವೇ ಬಂದು ಪಾಂಡುರಾಜನ ಮನೆಯ ಬೀಗದ ಕಾಯಿ ತೆಗೆದುಕೊಂಡು ತಾವೇ ಓಪನ್ ಮಾಡಿ ಕುಂತಿದೇವಿ ಮತ್ತು ಪಾಂಡವರನ್ನು ಪ್ರವೇಶ ಮಾಡಿಸಿದರು. ಅಲ್ಲಿಂದ ದುರ್ಯೋಧನ ಪ್ರತಿಬಂಧನ ಮಾಡ್ತಾನೇ ಇದ್ದಾನೆ. ಹೋಗಬಾರ್ದು, ಪಾಂಡುರಾಜನಿಗೆ ಹುಟ್ಟಿದವರಲ್ಲ ಇವರು. ಪಾಂಡುರಾಜ ಮೃತನಾದ ಮೇಲೆ ಹುಟ್ಟಿದ್ದು. ಕತೆ ಹೇಳೋಕ್ಕೇನು, ಕಲ್ಪನೆ ಮಾಡಿ ಹೇಳೋದಕ್ಕೆ ಏನೋ ಬಾಯಿಗೆ ಬಂದಂಗೆ ಹೇಳ್ಬೋದು. ಆ ರೀತಿಯಾಗಿ ಹೇಳಿದವ. ಅದು ಮೊದಲು ಬಂದ ವಿಪತ್ತು. ಅದರಿಂದ ಪಾರು ಮಾಡಿದೆ ಕೃಷ್ಣ. ತದನಂತರ ವಿಷದ ಬಾಧೆ, ಅದರಿಂದ ನೀನು ಪಾರು ಮಾಡಿದಿ. ಮೂರನೆಯದು ಅಗ್ನಿಯ ಬಾಧೆ. ಪಾಂಡವರು ದೊಡ್ಡವರಾಗ್ತಾ ಇದ್ದಾರೆ, ಇನ್ನೇನು ಅವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕು ಅಂತ ಧೃತರಾಷ್ಟ್ರ ಮನಸ್ಸು ಮಾಡುವ ಒಂದು ಸಂದರ್ಭ ಅದು. ಆಗ ಧೃತರಾಷ್ಟ್ರನ ಹತ್ರ ಬರ್ತಾನೆ.
ಏಕಾಂತದಲ್ಲಿ ಬಂದು ಹೇಳ್ತಾನೆ, ಅವನು ಶಕುನಿ, ದುರ್ಯೋಧನ ಶಕುನಿ. ಇವರು ಅವರ ವಿದ್ಯಾಭ್ಯಾಸ ನೋಡಿ ಹೇಗಿತ್ತು ಹಾಗೆ ಅಂತ. ಪಾಂಡವರ ವಿದ್ಯಾಭ್ಯಾಸ ವೇದವ್ಯಾಸರು ಮಾಡಿದರು, ವಿದುರನ ವಿದ್ಯಾಭ್ಯಾಸ ವೇದವ್ಯಾಸರು ಮಾಡಿದರು. ಒಳ್ಳೆ ನೀತಿವಂತನಾಗಿ ವಿದುರ ಬೆಳೆದ. ಆ ವಿದುರನ ಒಂದು ನೀತಿಯನ್ನೇ ವಿದುರ ನೀತಿ ಅಂತ ಪ್ರಸಿದ್ಧಿ ಅಂತ ನಾವು ಹೇಳ್ತೀವಿ. ಈ ದುರ್ಯೋಧನಾದಿಗಳು ವಿದ್ಯಾಭ್ಯಾಸ ಹೇಗೆ ಮಾಡಿದರು ಹಾಗೆ ಅಂದರೆ, ಕಲಿಂಕ ಅಂತ ಒಬ್ಬ ಇದ್ದ ಅಂತ. ಕಲಿಂಕ ನೀತಿ. ಆ ಕಲಿಂಕ ನೀತಿ ಏನದು ಅಂದರೆ, ಒಂದು ಉದಾಹರಣೆ ನೋಡಿ. ಮೇಲ್ನೋಟಕ್ಕೆ ಭಾರಿ ಧರ್ಮಿಷ್ಠನಂತೆ ಇರಬೇಕು, ಮೇಲ್ನೋಟಕ್ಕೆ ಧರ್ಮಿಷ್ಠನಂತೆ ಇರಬೇಕು, ಒಳಗಿಂದ ಗೂಢವಾಗಿ ದ್ವೇಷ ಮಾಡ್ತಾ ಇರಬೇಕು. ಇಲ್ಲದಿದ್ದರೆ ಪ್ರಜೆಗಳು ನಮಗೆ ಓಟ್ ಹಾಕೋದಿಲ್ಲ. ಜನರ ಮೆಚ್ಚುಗೆಯನ್ನು ನಾವು ಪಡ್ಕೋಬೇಕು, ರಾಜನಾಗಿ ಜನರ ಮೆಚ್ಚುಗೆಯನ್ನು ಪಡ್ಕೋಬೇಕು. ಅದರಿಂದ ಏನು ಮಾಡಬೇಕು? ತೋರ್ಪಡಿಗೆಗೆ ಧರ್ಮಾಚರಣೆ, ದಾನ, ಹೋಮ, ಹವನ ಎಲ್ಲ ಧಾರ್ಮಿಕರಂತೆ ನಡ್ಕೋಬೇಕು. ಒಳಗಿಂದ ನಮ್ಮ ಹೀನ ಕೆಲಸ ಅದನ್ನು ನಾವು ಮಾಡ್ತಾ ಇರಬೇಕು ಅಂತ ಇದನ್ನೇನು ಕರೀತಾರೆ? ಕಲಿಂಗ ನೀತಿ ಅಂತ ಕರೀತಾರೆ. ಕಲಿಂಗ ಅಂತೂ ಅವನು ಒಂದು ದೈತ್ಯನೇ. ಅವನು ಗುರುವಾಗಿದ್ದರೆ ಇನ್ನೇನು ಹೇಳ್ಕೊಡ್ತಾನೆ, ಒಳ್ಳೆ ವಿಚಾರಣೆ ಬರೋದಿಲ್ಲ ಅಲ್ಲಿ. ಈ ರೀತಿಯಾಗಿ ಕಲಿಂಗ ನೀತಿಯಲ್ಲಿ ಚೆನ್ನಾಗಿ ಮೊದಲೇ ಕೆಟ್ಟ ಬುದ್ಧಿ ಇವನಿಗೆ. ಈ ಕಲಿಂಗ ನೀತಿಯನ್ನು ಕೇಳಿ ಭಾರಿ ಆಸಕ್ತಿ ಬಂತಂತೆ ದುರ್ಯೋಧನನಿಗೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಹಾಗೆ ಅಂತ ಅದನ್ನು ಚೆನ್ನಾಗಿ ಬೆಳೆಸ್ಕೊಂಡ ಅಂತ. ಕಳಿಂಗ ನೀತಿಯನ್ನು ಕೇಳಿ ಕೇಳಿ ಅಭ್ಯಾಸ ಮಾಡಿ ಮಾಡಿ ಚೆನ್ನಾಗಿ ಬೆಳೆಸಿಕೊಂಡ ವ್ಯಕ್ತಿ ದುರ್ಯೋಧನ. ಅದನ್ನು ಉಪಯೋಗಿಸಿ ಧೃತರಾಷ್ಟ್ರನ ಹತ್ರ ಹೋಗ್ತಾನೆ. ಮಾಡಿದ್ದೇನು? ಅಪ್ಪ, ಪಾಂಡವರನ್ನು ಸಂಹಾರ ಮಾಡಬೇಕು. ಪಾಂಡವರನ್ನು ಸಂಹಾರ ಮಾಡಬೇಕು ಅಂದರೆ ಈಗಾಗಲೇ ಅವ್ರು ಏನು ಮಾಡಿದ್ದಾರೆ? ಜನರ ಮೆಚ್ಚುಗೆಯನ್ನು ಪಡೆದಿದ್ದಾರೆ. ಜನರೆಲ್ಲ ಕೊಂಡಾಡ್ತಾರೆ ಪಾಂಡವರ ಪರಾಕ್ರಮ. ಯಾಕೆಂದರೆ ವಿದ್ಯಾಭ್ಯಾಸ ಆದ ಮೇಲೆ ಅವರು ಹೋಗಿ ದೃಪದನನ್ನು ಕಟ್ಟಿ ಹಾಕ್ಕೊಂಡು ಬರ್ತಾರೆ. ಅದರಿಂದ ದುರ್ಯೋಧನಾದಿಗಳು ಹೋಗಿ ಚೆನ್ನಾಗಿ ಏಟು ತಿಂದು ಬಂದರು. ಆಗ ಕರ್ಣನೂ ಹೋಗಿರ್ತಾನೆ. ಕರ್ಣನೂ ಸೇರಿಕೊಂಡಾಗಲೇ ವಿದ್ಯಾಭ್ಯಾಸ ಆಗುವಾಗಲೇ ಕರ್ಣ ಪ್ರವೇಶ ಆದದ್ದು. ಕರ್ಣ ದುರ್ಯೋಧನ ಸಖ್ಯ ಬೆಳೆದಿದ್ದೇ ಆ ವಿದ್ಯಾಭ್ಯಾಸದ ಪರೀಕ್ಷೆ ಸಂದರ್ಭದಲ್ಲೇ. ಕರ್ಣನೂ ಸೇರಿಕೊಂಡಿದ್ದ. ಕರ್ಣ, ದುರ್ಯೋಧನ ಎಲ್ಲರೂ ಹೋಗಿ ದೃಪದನನ್ನು ಕಟ್ಟಿ ಹಾಕೊಂಡು ಬರಲಿಕ್ಕೆ ಆಗಿಲ್ಲ. ಭೀಮಾರ್ಜುನರು ಹೋಗಿ ಕಟ್ಟಿ ಹಾಕೊಂಡು ಬಂದರು. ಈ ರೀತಿಯಾಗಿ ಅನೇಕ ಘಟನೆಗಳು ಸಣ್ಣ ವಯಸ್ಸಿನಿಂದಲೇ ಪಾಂಡವರಿಗೆ ಆದ ತೊಂದರೆಗಳನ್ನೆಲ್ಲ ಪ್ರಜೆಗಳು ಗೊತ್ತಾಗಿದೆ ಪ್ರಜೆಗಳಿಗೆ. ಅದರಿಂದ ಈ ದುರ್ಯೋಧನನ ಕುಯುಕ್ತಿ ಪ್ರಜೆಗಳಿಗೂ ಗೊತ್ತು. ಆದರೂ ಏನು ಮಾಡಲಿಕ್ಕಾಗಲ್ಲ. ಧೃತರಾಷ್ಟ್ರನ ಹತ್ರ ಬಂದು ಏಕಾಂತದಲ್ಲಿ ಹೇಳ್ತಾರೆ. ಏನು ಅಂತ? ನೋಡಪ್ಪ, ನೀವು ಪಾಂಡವರನ್ನು ಸಂಹಾರ ಮಾಡಬೇಕು. ಇಲ್ಲದಿದ್ದರೆ ನಿಮ್ಮ ಮುಂದೆನೇ ನಾವು 100 ಜನ ಮಕ್ಕಳು ಸಾಯ್ತೀವಿ. ಹಾಗೆ ಪಾಂಡವರು ಸಾಯಬೇಕು, ಇಲ್ಲಾದರೆ ನಾವು ಸಾಯಬೇಕು. ಧೃತರಾಷ್ಟ್ರ ಹೇಳ್ತಾನೆ. ಆಗ ಒಳ್ಳೆಯವನಾಗಿದ್ದ ಧೃತರಾಷ್ಟ್ರ, ಒಳ್ಳೆಯವನಾಗಿದ್ದ. ಅಲ್ಲವೋ, ಪಾಂಡವರಂಥ ಜನರು ಸಿಗೋದಕ್ಕೆ ಪುಣ್ಯ ಮಾಡಿರಬೇಕು. ಅವ್ರ ಜೊತೆಗೆ ಹೊಂದಾಣಿಕೆಯಿಂದ ಹೋಗೋದನ್ನು ಬಿಟ್ಟು ಅವರನ್ನು ಸಂಹಾರ ಮಾಡಬೇಕು ಹಾಗೆ ಅಂತ ಹೇಳ್ತೀಯಲ್ಲೋ ಹಾಗೆ ಅಂತ ಕೇಳಿದರೆ ದುರ್ಯೋಧನ ಹೇಳ್ತಾನೆ, ನನ್ನಿಂದ ಸಹನೆ ಮಾಡಲಿಕ್ಕೆ ಆಗಲ್ಲ. ಓಪನ್ ಸ್ಟೇಟ್ಮೆಂಟ್ ಇದು. ಆಗಲೇ ಹೇಳಿರಬೇಕಾಗಿತ್ತು ಧೃತರಾಷ್ಟ್ರ, ಹೋಗು ಇವನನ್ನು ಮನೇಲಿ ಇರಬೇಡ ನೀನು ಹಾಗೆ ಅಂತ. ಕೇಳಿಲ್ಲ ನೋಡಿ, ಪುತ್ರ ಮೋಹ. ಆಗ ಒಂದು ರೂಪದಿಂದ ತಾನು ಒಳಗೆ ಪ್ರವೇಶ ಮಾಡಿದ. ಕಲಿ ಹೊರಗಿಂದಲೂ ಪ್ರವೇಶ ಮಾಡಿದ, ಅವನ ಒಳಗಿಂದಲೂ ಪ್ರವೇಶ ಮಾಡಿ ಅವನ ಬುದ್ಧಿಯನ್ನು ಕೆಡಿಸಿದ. ಮಕ್ಕಳ ವಿಯೋಗ ಆಗೋದಿಲ್ಲ ಅಂತ ಹೇಳಿ, ಆಯ್ತಪ್ಪ ಪಾಂಡವರನ್ನು ಏನು ಮಾಡಬೇಕು ಅಂತ ಹೇಳ್ತಿ ಅಂತ ಕೇಳ್ತಾನೆ. ಅದಕ್ಕೆ ದುರ್ಯೋಧನ ಹೇಳ್ತಾನೆ, ನಾನು ಸಣ್ಣ ವಯಸ್ಸಿನಿಂದಲೇ ಒಂದು ಪ್ಲ್ಯಾನ್ ಮಾಡಿಟ್ಕೊಂಡು ಬಂದಿದ್ದೀನಿ ಹಾಗೆ ಅಂತ. ವಾರಣಾವತ ಅಂತ ಅಲ್ಲಿ ಒಂದು ವಿಷ್ಣು ದೇವಾಲಯ ಇದೆ. ಅಲ್ಲಿ ನಾವೊಂದು ಅರಗಿನ ಮನೆಯನ್ನು ಕಟ್ಟಿ ಇಟ್ಟಿದ್ದೀನಿ. ಏನು? ಅರಗಿನ ಮನೆ. ಸ್ವಲ್ಪ ಬೆಂಕಿ ತಾಕಿದರೆ ಸಾಕು, ಇಡೀ ಮನೆ ಹೊರದೋಗ್ತಾ ಇದೆ. ಆ ಥರ ಒಂದು ಮನೆಯನ್ನು ಕಟ್ಟಿ ಇಟ್ಟಿದ್ದೀನಿ ನಾನು. ಯಾರಿಗಾಗಿ? ಪಾಂಡವರಿಗಾಗಿ. ಅಲ್ಲ, ಅಲ್ಲಿ ಕಳಿಸೋದು ಹೇಗೆ ಇವರನ್ನು ಹಾಗೆ? ಪಾಂಡವರನ್ನ ಕಳಿಸ್ಬೇಕಲ್ಲ ಅಂತ ಧೃತರಾಷ್ಟ್ರ ಕೇಳಿದರೆ, ಅದಕ್ಕೂ ನಂದು ಒಂದು ಉಪಾಯ ಇದೆ ನೋಡಿ. ಇದನ್ನೇ ಕಲಿಂಗ ನೀತಿಯ ಪ್ರಯೋಗ ಹೇಗೆ ಮಾಡ್ಕೋತಾನೆ ನೋಡಿ.
ಅಲ್ಲಿ ವಿಷ್ಣು ದೇವಾಲಯ ಇದೆ, ವಿಷ್ಣು ದೇವಾಲಯ ಉತ್ಸವ ಅಂತ ಹೇಳಿ ಈ ಪಾಂಡವರು ಹುಚ್ಚಾಗಿ ವಿಷ್ಣು ಭಕ್ತರಾಗಿ ಇದ್ದಾರೆ. ವಿಷ್ಣು ಭಕ್ತಿ, ವಿಷ್ಣು ಅಂದರೆ ಹುಚ್ಚು ಅವರಿಗೆ, ಅದರಿಂದ ಅಲ್ಲಿ ಹೋಗ್ತಾರೆ. ಅದರಿಂದ ಉತ್ಸವ ಅಂತ ನೆನಪು ಮಾಡಿ ನೀನು ಕಳಿಸು, ಯಾರಿಗೂ ಏನು ಗೊತ್ತಾಗೋದಿಲ್ಲ. ಆ ಅರಮನೆಯಲ್ಲಿ ಹೋಗಿ ಅವರೆಲ್ಲ ಉಳ್ಕೋತಾರೆ, ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ ಹಾಗೆ ಅಂತ ಹೇಳಿದೆ. ಆಯಿತು ಅಂತ ಧೃತರಾಷ್ಟ್ರನಿಗೆ ಏನು ಹೇಳೋದು, ಯದ್ಯಪಿ ಒಳ್ಳೆಯ ಜೀವ, ಅದಕ್ಕೆ ಹೇಳಿದ್ದು ಸಂಘವಾಗಲಿ ಸಾಧು ಸಂಘ ಆಗಲಿ ಅಂತ ನಮಗೆ ಅರ್ಥನೇ ಆಗೋದಿಲ್ಲ ನೋಡಿ. ದುಷ್ಟ ಜನರ ಸಂಘ ಹೇಗೆ ಸಜ್ಜನರನ್ನು ಕೊಲೆ ಮಾಡುವ ಅಷ್ಟು ಒಂದು ಪ್ರಯತ್ನಕ್ಕೂ ಕೂಡ ತಯಾರಾಗಿಬಿಡ್ತೀವಿ. ಆ ಪ್ರಭಾವ ಆಗಿರುತ್ತದೆ. ಅದರಿಂದ ದುಷ್ಟ ಜನರನ್ನು ಹತ್ರನೇ ಸೇರಿಸಬೇಡಿ ಅಂತ. ಆ ದುಷ್ಟ ಜನರು ಎಲ್ಲಿ ಇದ್ದಾರೆ ಈಗ? ನಮಗೆ ದುಷ್ಟ ಜನರು ಗೊತ್ತೇ ಆಗೋದಿಲ್ಲ. ಆ ದುಷ್ಟ ಜನರು ಸೇರಿರೋದು ಈಗ ಆಹಾರದಲ್ಲಿ. ನಮ್ಮ ಮನಸ್ಸನ್ನು ಕೆಡಿಸಬೇಕು ಅಂದರೆ ಎರಡರಲ್ಲಿ ಸೇರಿರ್ತಾರೆ ಅವರು, ಒಂದು ಶಾಸ್ತ್ರದಲ್ಲಿ, ಇನ್ನೊಂದು ಆಹಾರದಲ್ಲಿ. ಶಾಸ್ತ್ರ ನೋಡಿದರೆ ಒಳ್ಳೆಯದು, ಅದಕ್ಕೆ ಹೇಳಿದ ಕಲಿಂಗ ನೀತಿಯ ಪ್ರಭಾವ ನೋಡಿ. ನೋಡಿದರೆ ಶಾಸ್ತ್ರ ವೇಷಭೂಷ ಏನು ಕಡಿಮೆ ಇರೋದಿಲ್ಲ. ಪರಮ ಆಸ್ತಿಕರಂತೆ ವೇಷ, ಆದರೆ ಒಳಗೆ ಏನು ಮಾಡೋದು? ಗೂಢವಾಗಿ ವಿಷ್ಣು ವೈಷ್ಣವರ ದ್ವೇಷ ಸೇರಿರ್ತದೆ. ಜಗತ್ತು ಸುಳ್ಳು, ನಾನೇ ದೇವರು, ತಾರತಮ್ಯ ಇಲ್ಲ, ಹೀಗೆ ಅಂತೆಲ್ಲ ವಿಚಾರ ಮಾಡಿ ಕೇಳಿದರೆ ವೇದವೇ ಹಂಗೆ ಹೇಳ್ತಾ ಇದೆ ಅಂತ ಹೇಳ್ಬಿಡೋದು, ವೇದದ ಮೇಲೆ ಭಾರವನ್ನು ಹಾಕಿಬಿಡೋದು. ಈ ರೀತಿಯಾಗಿ ಶಾಸ್ತ್ರದ ಮುಖಾಂತರ ಕಲಿ ನಮ್ಮ ಒಳಗೆ ಸೇರ್ಕೋತಾ ಇದ್ದಾನೆ. ಇನ್ನೊಂದು ಆಹಾರ, ತುಂಬ ಜನ ಬೀಳೋದು ಇದರಲ್ಲೂ ಬೀಳ್ತಾರೆ. ಆಹಾರದ ಶುದ್ಧಿನೇ ಇಲ್ಲ. ಯಾವುದು ತಿನ್ನಬಾರದು ಅಂತ ಹೇಳಿದ್ದಾರೋ ಅಂಥ ಆಹಾರಗಳನ್ನೇ ಸೇವನೆ ಮಾಡೋದು ಜಾಸ್ತಿ ಆಗಿದೆ. ವಿಜೇಂದ್ರ ಸ್ವಾಮಿಗಳು ಬರೀತಾರೆ, ವೃಂತಾಕ, ಪಲಾಂಡು ಇವುಗಳನ್ನು ತಿಂದದಿಂದ ಬಂದ ಪಾಪದಿಂದ ನಾವು ಸ್ವಾಮಿ ನಮ್ಮನ್ನು ಕಾಪಾಡು, ಅದು ತಿನ್ನದಂತೆ ಮಾಡು ಹಾಗೆ ಅಂತ ಪ್ರಾರ್ಥನೆ ಮಾಡ್ತಾರೆ. ವೃಂತಾಕ ಅಂದರೆ ಏನು? ಬದನೆಕಾಯಿ ತಿನ್ನಬಾರದು ಅಂತ ಇದೆ. ಅಲ್ಲ ಎಲ್ಲಿದೆ ಹಾಗೆ ನಮಗೆ ಗೊತ್ತಾಗಲ್ಲ. ಪಾಪಮೋಚನ ಸ್ತೋತ್ರ ಅಂತ ವಿಜೇಂದ್ರ ಸ್ವಾಮಿಗಳು ಮಾಡಿದ್ದಾರೆ, ಅದ್ರಲ್ಲಿ ಇದೆ ನೋಡಿ. ಪಲಾಂಡು, ಈರುಳ್ಳಿ ತಿನ್ನಬಾರ್ದು, ವೃಂತಾಕ ತಿನ್ನಬಾರ್ದು ಹಾಗೆ ಅಂತೆಲ್ಲ ನಮ್ಮ ಹಿರಿಯರು ಮಾಡ್ಕೊಂಡು ಬಂದ ಪದ್ಧತಿ ಅದು. ಯಾಕೆ? ಅಂಥ ತಾಮಸ ಪದಾರ್ಥದಲ್ಲಿ ಯಾರು ಇರ್ತಾರೆ? ಕಲಿ ಇರ್ತಾನೆ ನೋಡಿ. ಅದರಿಂದ ನಾವು ತಿನ್ನುವ ಆಹಾರ ಅದು ಮನಸ್ಸಿನಲ್ಲಿ ಹೋಗಿ ಸೇರ್ತದೆ, ಮನಸ್ಸಿನ ಒಂದು ವಿಕಾರವನ್ನು ಮಾಡ್ತದೆ ಅದು. ಅದರಿಂದ ಅದನ್ನೆಲ್ಲ ಸೇವಿಸಬಾರದು ಹಾಗೆ ಅಂತ. ಈ ರೀತಿಯಾಗಿ ಆ ಧೃತರಾಷ್ಟ್ರನ ಮನಸ್ಸನ್ನು ಹಾಳು ಮಾಡಿದ ದುರ್ಯೋಧನ ಅದಕ್ಕೆ ಒಂದು ಉಪಾಯವನ್ನು ಹೇಳ್ತಾನೆ. ಸಮಯ ಆಗ್ತಾ ಬಂತು. ಅದೇನು ಉಪಾಯ, ಅದನ್ನು ಪಾಂಡವರು ಹೇಗೆ ಎದುರಿಸ್ತಾರೆ ಅದನ್ನೆಲ್ಲ ಮತ್ತೆ ಸೇರಿದಾಗ ನೋಡೋಣ ಹಾಗೆ ಅಂತ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸುಹೃತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.